forevermore. ಹಲ್ಲೆಲೂಯ ಹಲ್ಲೆಲೂಯ. ದೇವರಿಗೆ ಮಹಿಮೆ ಆಗಲಿ, ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಇದು ಹೀಲಿಂಗ್ ಸ್ಟ್ರೀಮ್. ಈಗ ಪಾಸ್ಟರ್ ಕ್ರಿಸ್ ಇದು ಹೀಲಿಂಗ್ ಸ್ಟ್ರೀಮ್ ನಮ್ಮ ಎಲ್ಲ ಮನೆಯಲ್ಲಿ ಮತ್ತು ಎಲ್ಲ ದೇಶಗಳಲ್ಲಿ ನಮಗೋಸ್ಕರ ದೇವರ ಶಕ್ತಿ, ದೇವರ ಸಾಮರ್ಥ್ಯವನ್ನು ತಗೊಂಡು ಬಂದಿದ್ದಾರೆ. ಮತ್ತು ನಾನು ನಮ್ಮ ಪಾಸ್ಟರ್ ಕ್ರಿಸ್ಗೆ ನಾನು ವಂದನೆಗಳನ್ನು ಹೇಳ್ತೇನೆ. ಯಾಕಂದರೆ ಇದು ಹೀಲಿಂಗ್ ಸ್ಟ್ರೀಮ್ ನನಗೆ ಇದು ಮುಂದೆ ಹೇಳುವ ಹಾಗೆ ದೇವರ ಆ ಸನ್ನಿಧಿಯಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ನನ್ನ ಪಾಸ್ಟರ್ ಕ್ರಿಸ್ಗೆ ನಾನು ವಂದನೆಗಳು ಹೇಳ್ತೇನೆ. ನನ್ನ ಪ್ರಿಯರೇ, ಇದು ಹೀಲಿಂಗ್ ಸ್ಟ್ರೀಮ್ ಎಲ್ಲ ಮನೆಗಳಲ್ಲಿ, ಎಲ್ಲ ದೇಶಗಳಲ್ಲಿ, ಎಲ್ಲ ಹಳ್ಳಿ ಪಳ್ಳಿಯಲ್ಲಿ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ನಮ್ಮ ಕನ್ನಡಿಗರು ಇದ್ದಾರೆ, ಹಳ್ಳಿಯಲ್ಲಿ ಮತ್ತು ಸಿಟಿಯಲ್ಲಿ ಯಾರಿಗೂ ಕೂಡ ಅವರಿಗೆ ಆರೋಗ್ಯ ಬೇಕು, ದೇವರ ಅಸ್ವಸ್ಥತೆ ಬೇಕು. ನಾನು ನಿಮಗೆ ವಿನಂತಿ ಮಾಡ್ತೇನೆ, ಇದು ಎಲ್ಲ ಲಿಂಕ್ ಎಲ್ಲ ಕಳಿಸಿಕೊಡಿರಿ. ಯಾಕೆ ಹೇಳಿ, ಪಾಸ್ಟರ್ ಕ್ರಿಸ್ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಮತ್ತು ನಾವು ಎಲ್ಲ ಜಾಗಗಳನ್ನು ನಾವು ತಯಾರು ಮಾಡ್ತಿದ್ದೇವೆ. ಎಲ್ಲ ಚರ್ಚಿನಲ್ಲಿ, ಎಲ್ಲ ಮನೆಗಳಲ್ಲಿ, ಎಲ್ಲ ಹಳ್ಳಿಯಲ್ಲಿ, ಎಲ್ಲ ಸಿಟಿಯಲ್ಲಿ ನಾವು ಇದು ಸೆಂಟರ್ ನಾವು ಮಾಡಿದ್ದೇವೆ. ನಮ್ಮ ಪ್ರಿಯರೇ, ನಿಮ್ಮ ಸೆಂಟರ್ನಲ್ಲಿ ಕೆಲವು ಜನರಿಗೆ ಯಾರಿಗೆ ದೇವರ ಸ್ವಸ್ಥತೆ ಬೇಕು, ನಾನು ನಿಮಗೆ ಇದು ವಿನಂತಿ ಮಾಡ್ತೇನೆ. ಅವರಿಗೆ ನೀವು ಎಲ್ಲರೂ ಜಮಾ ಮಾಡಿ ಮತ್ತು ದೇವರ ಸ್ವಸ್ಥತೆಯನ್ನು ಅವರಿಗೆ ಬೇಕು. ನಮ್ಮ ಪ್ರಿಯರೇ, ನಾವು ಇದಕ್ಕೋಸ್ಕರ ನಾವು ಬಹಳ ಪ್ರಾರ್ಥನೆ ಮಾಡಿದೆ. ಯಾಕಂದರೆ ದೇವರ ಶಕ್ತಿ ಎಲ್ಲ ಜನರಿಗೆ ಬಂದು, ದೇವರ ಶಕ್ತಿ, ದೇವರ ಸಾಮರ್ಥ್ಯ ಎಲ್ಲ ಜನರಿಗೆ ಬಂದು ಸ್ವಸ್ಥತೆ ಆಗಬೇಕು ಅವರಿಗೆ. ನಾವೆಲ್ಲರೂ ಈಗ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಎದ್ದು ನಿಂತು ನಾವು ಪ್ರಾರ್ಥನೆ ಮಾಡೋಣ. ನಿಮ್ಮದು ಮತ್ತು ನಮ್ಮದು ಒಂದು ಕನೆಕ್ಷನ್ ಇದೆ. ದೇವರು ನಮಗೆ ಒಂದು ಕನೆಕ್ಷನ್ ಮಾಡಿಕ್ಕಿದ್ದಾರೆ. ನಮ್ಮ ಪ್ರಿಯರೇ, ನಾವು ನಮ್ಮ ಆತ್ಮಗೆ ಮತ್ತು ನಮ್ಮ ಹೃದಯಗೆ ನಾವು ತಯಾರು ಮಾಡಿಕೊಳ್ಳೋಣ. ಯಾಕಂದರೆ ದೇವರ ಸ್ವಸ್ಥತೆ ನಮ್ಮ ಒಳಗೆ ಬರ್ತದೆ. ಈಗ Shakabasenta rabajeke basanta libranta koramashta kibashonta karamasheke basonta labazeta rakalabashonta koramaja kamasante ribashoka basante librata korabasha kalabasonta rabayeke bashante. Oh Father, we thank you. Libranda koremaza kabashenta kalabazota rabashaklamanto karabashte kibazonta karemasheke basante libashe ribasoprate kobashante komazenta bazeta lebrata korema jakabasonte libazaprante koma shakabasonta labai librante korema stakibasonta labazeke bashate lebrate kobazeko sebalijante komazante karimashta kibasanta lebranta korema stakibashanta kalabasota lebrande korema zakabashante kalibazete lebranda koramashta kibashonte. ನಮ್ಮ ಪ್ರಿಯರೇ, ಈಗ ಹೀಲಿಂಗ್ ಸ್ಟ್ರೀಮ್ ಈಗ ದೇವರ ಶಕ್ತಿ, ದೇವರ ಸ್ವಸ್ಥತೆಯ ಶಕ್ತಿ ನೀವೆಲ್ಲರೂ ಫೋಕಸ್ ಮಾಡಿಕೊಳ್ಳಿ. ಯಾಕಂದರೆ ದೇವರು ನಿಮಗೆ ಗುಣ ಮಾಡಲಿಕ್ಕೆ ಅವನು ಸಿದ್ಧನಾಗಿದ್ದಾನೆ. ನಮ್ಮ ಪ್ರಿಯರೇ, ಅದೇ ಕಾರಣ ನೀವು ನಮ್ಮ ಜೊತೆಗೆ ಪ್ರಾರ್ಥನೆಯನ್ನು ಮಾಡಿ ಮತ್ತು ಎಲ್ಲ ಜನರಿಗೆ ನೀವು ಹೇಳಿ. ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. Koma zento karimashta kiba zobrata kalabashante liba sonta koma zebrata kabashenta koramashta kiba sonta lembraga zonta koramashta kiba sateri bashonta riba sabrante koma shante kele bazota lebrada koremaza kabashante koremashta kiba shonta lebranta koremasta kabashante karemasha kabasonta lebranta koremaza kabashante koba zebrate kabashete lita bazenta koma shaka basonta la bazeta rabashe brote koba shenta karamashe ke basonta la baye o baliga zota ki bashante karamashte ki bashanta rabase kabasenta kalibashete la grante koma zenta karibashte ki basonta rabaye liga zoprate kama shante kabazeta ligosta o masaka baliga zonte koremashta ki bashante koma sheta ribasa branta koramaja kabas
sante liba shanta. Librante koma sante riba yeke bashanta. Rabasa brante koma shenta karabaje ke bonta karamashata. Rebasa brante koma shante koremaja kabasonte liba ye. Oh masaka bashante. ನಾವು ದೇವರಿಗೆ ಮಹಿಮೆ ಮಾಡೋಣ, ನಾವು ದೇವರಿಗೆ ಆರಾಧನೆ ಮಾಡೋಣ. ನಾವು ಎದ್ದು ನಿಂತು ನಾವು ಪ್ರಾರ್ಥನೆ ಮಾಡೋಣ. ನಾವು ಕಣ್ಣು ಮುಚ್ಚಿ ಎದ್ದು ನಾವು ಪ್ರಾರ್ಥನೆ ಮಾಡೋಣ, ದೇವರಿಗೆ ಆರಾಧನೆ ಮಾಡೋಣ, ದೇವರಿಗೆ ಮಹಿಮೆ ಮಾಡೋಣ. ತಂದೆಯಾದ ದೇವರೇ ಯೇಸುವೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ಓ ನಿನಗೆ ವಂದನೆ ನನ್ನ ರಾಜನೇ, ನನ್ನ ಒಡೆಯನೇ, ನನ್ನ ತಂದೆಯೇ, ನನ್ನ ಸ್ವಾಮಿ ಯೇಸು ಕ್ರಿಸ್ತನು. ನೀನು ರಾಜದೇ ರಾಜವಾಗಿದೆ, ನೀನು ಪ್ರಭುವಾದಿ ಪ್ರಭುವಾಗಿದೆ ಸ್ವಾಮಿ. ಓ ರಗದಲ ಬಸ್ಸಕಲ ರಮಾನ್ ತೆಕೆದಿ ಕತಾರ ಮಹಾಂತೋಕೋ. ಎಲ್ಲರೂ ಪ್ರಾರ್ಥನೆ ಮಾಡೋಣ, ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ನಮ್ಮ ಪ್ರಿಯ, ನಾವು ಪ್ರಾರ್ಥನೆ ಮಾಡೋಣ ಎಲ್ಲರೂ. ತಂದೆಯ ದೇವರೇ, ನಾವು ಪ್ರಾರ್ಥನೆ ಮಾಡ್ತಾನೆ, ಎಲ್ಲರೂ ತಯಾರಿದ್ದಾರೆ ನಿನ್ನ ಶಕ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ. ತಂದೆಯ ದೇವರೇ, ಅವರ ವಿಶ್ವಾಸವನ್ನು ನಾನು ಯೇಸುವಿನ ನಾಮದಲ್ಲಿ ನಾನು ಹೇಳ್ತೇನೆ. ಯೇಸುವಿನ ನಾಮದಲ್ಲಿ ಅವರ ವಿಶ್ವಾಸ ಮಜಬೂತ್ ಆಗ್ತಾಯಿದೆ. ಯಾವಾಗ ಪಾಸ್ಟರ್ ಕ್ರಿಸ್ ಬಂದು ಪ್ರಾರ್ಥನೆ ಮಾಡ್ತಾರೆ, ಅವರ ದೇವರ ಸ್ವಸ್ಥತೆಯನ್ನು ಅವರು ಸ್ವೀಕಾರ ಮಾಡ್ತಾರೆ ನಮ್ಮ ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನಾವು ದೇವರ ಒಂದು ವಚನ ನಾವು ನೋಡೋಣ. ಯಾಕಂದರೆ ಮೊದಲು ಕೂಡ ದೇವರ ಸ್ವಸ್ಥತೆ ಜನರಿಗೆ ಆಗ್ತಾ ಇತ್ತು, ಈಗ ಕೂಡ ಆಗ್ತಾ ಇದೆ. ನಾವು ಪ್ರಾರ್ಥನೆ ಮಾಡೋಣ. ನಾವು ದೇವರ ಒಂದು ವಚನ ನೋಡೋಣ ನಮ್ಮ ಪ್ರಿಯರೇ. ದೇವರ ವಚನ ಜೀವನ ಉಂಟು. ನಾವು ದೇವರ ವಚನ ನಾವು ನೋಡೋಣ. ಇಬ್ರಿ ಬರೆದ ಪುಸ್ತಕ 4ನೇ ಅಧ್ಯಾಯ 12ನೇ ವಚನ ನಾವು ನೋಡೋಣ ನಮ್ಮ ಪ್ರಿಯರೇ. ಈ ವಚನ ಓದಿ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದರೆ ದೇವರ ವಚನ ಜೀವನ ಉಂಟು, ದೇವರ ವಚನದಲ್ಲಿ ಶಕ್ತಿ ಉಂಟು. ಹಲ್ಲೆಲೂಯಾ. ದೇವರ ವಚನ ಹೇಳುತ್ತದೆ, ದೇವರ ವಚನ ಜೀವನ್ ಮತ್ತು ಆತ್ಮ ಇದೆ. ದೇವರ ವಚನದಲ್ಲಿ ಶಕ್ತಿ ಉಂಟು ಬದಲಾವಣೆ ಮಾಡಲಿಕ್ಕೆ. ದೇವರ ವಚನದಲ್ಲಿ ಜೀವನ ಉಂಟು. ಇದರ ಅರ್ಥ ಅಂದರೆ ಯಾವಾಗ ದೇವರ ವಚನ ನಿಮ್ಮ ಬಳಿಗೆ ಬರ್ತದೆ, ನಿಮ್ಮ ಜೀವನ ಬದಲಾವಣೆ ಆಗ್ತದೆ. ನಿಮ್ಮ ಜೀವನದಲ್ಲಿ ದೇವರು ಒಂದು ಶಕ್ತಿ ಕೊಡ್ತಾನೆ. ದೇವರ ವಚನ ಹೇಳುತ್ತದೆ, ನಾನು ಏನು ವಚನ ಹೇಳಿದ್ದೇನೆ, ಜೀವನ ಮತ್ತು ಆತ್ಮ ಇದೆ. ನಾವು ಪ್ರಾರ್ಥನೆ ಮಾಡೋಣ, ನಾವು ಸ್ತುತಿ ಆರಾಧನೆಯಲ್ಲಿ ನಾವು ಸ್ತುತಿ ಆರಾಧನೆ ಮಾಡೋಣ, ಯೇಸುವಿಗೆ ವಂದನೆ ಮಾಡೋಣ. ನಿಮಗೆ ಗೊತ್ತಿದೆ, ಜನರು ಸ್ವಸ್ಥತೆ ಆಗ್ತಾರೆ. ಯಾವಾಗ ಪಾಸ್ಟರ್ ಪ್ರಾರ್ಥನೆ ಮಾಡ್ತಾರೆ, ಜನರು ಸ್ವಸ್ಥತೆ ಆಗ್ತಾರೆ. ಕುಂಟರು ಹಾದಿ ನಡೀತಾರೆ, ಕುಡ್ಡರು ನೋಡುತ್ತಾರೆ, ಮೂಕರು ಮಾತಾಡ್ತಾರೆ. ಕ್ಯಾನ್ಸರ್ ಇದು ಎಲ್ಲ ದೊಡ್ಡ ರೋಗ ಕೂಡ ಅಲ್ಲಿ ಸ್ವಸ್ಥತೆ ಆಗ್ತದೆ. ಯಾಕಂದರೆ ನಮ್ಮ ಪಾಸ್ಟರ್ ಕ್ರಿಸ್ ಪ್ರಾರ್ಥನೆ ಮಾಡ್ತಾರೆ. ಹೀಲಿಂಗ್ ಮೀಟಿಂಗ್ ನೀವು ನೋಡುವಾಗ ದೇವರು ನಿಮ್ಮ ಜೀವನದಲ್ಲಿ ಬದಲಾವಣೆ ಮಾಡ್ತೇನೆ. ಏನು ಕೂಡ ನಿಮ್ಮ ಜೀವನದಲ್ಲಿ ಆಗುತ್ತದೆ, ಏನು ಕೂಡ ಆಗುತ್ತದೆ. ದೇವರ ಸ್ವಸ್ಥತೆ, ದೇವರದ ಬಲ ನೀವು ಹೊಂದುತ್ತೀರಿ ನಮ್ಮ ಪ್ರಿಯರೇ. ಹಲ್ಲೆಲೂಯಾ. ದೇವರ ಶಕ್ತಿ ನಿಮ್ಮ ಒಳಗೆ ಹೋಗಿ ಬದಲಾವಣೆ ಮಾಡಲಿಕ್ಕೆ ಅದು ಸಾಧ್ಯ ಉಂಟು. ನಿಮ್ಮ ಜೀವನ ಇವತ್ತು ಬದಲಾವಣೆ ಆಗ್ತದೆ, ನಿಮ್ಮ ಜೀವನ ಬದಲಾವಣೆ ಆಗ್ತದೆ. ಬಹಳಷ್ಟು ಸಾಕ್ಷಿಗಳು ಬರ್ತವೆ, ಈಗ ಬಹಳಷ್ಟು ಸಾಕ್ಷಿ ಬರ್ತವೆ. ನಾನು ನಿಮಗೆ ಒಂದು ಸಾಕ್ಷಿಯನ್ನು ಹೇಳುವ ನನಗೆ ಇಚ್ಛೆ ಮಾಡ್ತೇನೆ. ನೀವು ನಿಮ್ಮ ಚಮತ್ಕಾರವನ್ನು ಆಸೆ ಮಾಡಿ ನಮ್ಮ ಪ್ರಿಯರೇ. ಹೇಗೆ ಒಬ್ಬ ಮನುಷ್ಯ ಹಾಸ್ಪಿಟಲಲ್ಲಿ ಕುಂತು ದೇವರ ಚಮತ್ಕಾರವನ್ನು ಅವನು ಆಸೆ ಮಾಡ್ತಾನೆ, ಮನೆಯಲ್ಲಿ ಕುಂತು ಅವನು ಚಮತ್ಕಾರವನ್ನು ಆಸೆ ಮಾಡ್ತಾನೆ ನಮ್ಮ ಪ್ರಿಯರೇ. ಇದು ಇವತ್ತಿನ ದಿವಸ ನಿಮ್ಮದಿದೆ ನಮ್ಮ ಪ್ರಿಯರೇ. ಇದು ದೇವರು ಸ್ಥಾಪಿತ ಮಾಡಿದ ನಿಮ್ಮ ದಿವಸ ನಮ್ಮ ಪ್ರಿಯರೇ. ದೇವರು ನಿಮಗೆ ಮುಟ್ಟಿ ಗುಣ ಮಾಡ್ತಾನೆ, ನೀವು ಸ್ವೀಕಾರ ಮಾಡ್ತೀರಿ. ದೇವರಿಗೆ ಮಹಿಮೆ ಹೋಗಲಿ. ಈಗ ನಮ್ಮ ಸಿಂಗರ್ ದೇವರಿಗೆ ಆರಾಧನೆ ಮಾಡ್ತೇನೆ. ನಾನು ನಿಮಗೆ ವಿನಂತಿ ಮಾಡ್ತೇನೆ, ನೀವೆಲ್ಲರೂ ಎದ್ದು ನಿಂತು ದೇವರಿಗೆ ಆರಾಧನೆ ಮಾಡೋಣ, ಸ್ತುತಿ ಮಾಡೋಣ. ಸ್ಪೆಷಲ್ ಸಾಂಗ್ ಹಾಡ್ತಾರೆ. ಹೃದಯದಿಂದ ನಾವು ಸ್ತುತಿ ಆರಾಧನೆ ಮಾಡೋಣ. There was a woman in the Bible who had an issue of blood for 12 years.
she suffered in shame. One day she heard that Jesus was passing by. She touched the hem of his garment and she was made whole. As his words in the Bible, so it is now. Every sickness and disease will leave your body. This is your time. You will be healed. So fix your gaze on Jesus. You have your miracle. There's a miracle for you today. It doesn't matter what you're going through. The blind will see, and the deaf will hear today. In the name of Jesus Christ, there's a miracle for you today. It doesn't matter what you're going through. The blind will see, and the deaf will hear today. In the name of Jesus Christ. Oh, there's a miracle for you today. Oh, yes. As his words in the Bible, so it is now. Every sickness and disease will leave your body today. This is your time. You will be healed. So fix your gaze on Jesus. You will have your miracle. There's a miracle for you today. It doesn't matter what you're going through. The blind will see, and the deaf will hear today. In the name of Jesus Christ, there's a miracle for you. It doesn't matter what you're going through. The blind will see, and the deaf will hear today. In the name of Jesus Christ. More than you could ever know. His love is perfect and it takes away. He loves you more than you could ever know. He loves you, yeah. More than you could ever know. His love is perfect and it takes away everything. More than you could ever know. Oh, he loves you, yeah. More than you could ever know. His love is perfect and it takes away everything. He loves you more than you could ever know. There's a miracle for you. It doesn't matter what you're going through. The blind will see, and the deaf will hear today. In the name of Jesus Christ. Oh, there's a miracle for you. Oh, it doesn't matter what you're going through. The blind will see, and the deaf will hear today. In the name of Jesus Christ. Running across the hall. ನಮ್ಮ ಪ್ರಿಯರೇ, ನಾವು ಸ್ವಾಗತ ಮಾಡ್ತೇವೆ. ಈ ಸಮಯ ಶ್ವೇತಾ ಮತ್ತು ಅವರ ಗಂಡನಿಗೆ ನಾವು ಸ್ವಾಗತ ಮಾಡ್ತೇವೆ.
ಅವರು ಇಂಡಿಯಾದಿಂದ ಬಂದಿದ್ದಾರೆ. ಅದು ಅದ್ಭುತವಾಗಿದ್ದು, ಅದು ಸ್ಪೆಷಲ್ ಡ್ಯಾನ್ಸ್ ಇತ್ತು. ಇದು ವಿಜಯ್ ಡ್ಯಾನ್ಸ್ ಇತ್ತು. ನಿಮ್ಮ ಸಾಕ್ಷಿಯನ್ನು ನಮಗೆ ಹೇಳಿ. ಮೊದಲನೇ ಸರ್ ನಾನು ದೇವರಿಗೆ ನಾನು ಧನ್ಯವಾದ ಹೇಳ್ತೇನೆ. ನಾನು ನಿಮಗೆ ಬಹಳ ಪ್ರೀತಿ ಮಾಡ್ತೇನೆ. ಪಾಸ್ಟರ್ ಕ್ರಿಸ್, ನಾನು ನಿಮಗೆ ಬಹಳ ಪ್ರೀತಿ ಮಾಡ್ತೇನೆ. ನಿಮ್ಮ ಎಲ್ಲರಿಗೆ ನಾನು ವಂದನೆ ಹೇಳ್ತೇನೆ. 2016ರಲ್ಲಿ ನಾನು ಕೆಲಸ ಮಾಡುತ್ತಿರುವಾಗ ನಾನು ಬಹಳ ಮೆಹನತ್ ಕೆಲಸ ಮಾಡ್ತೇನೆ. ಬಹಳ ಹಾರ್ಡ್ ವರ್ಕ್ ಮಾಡುತ್ತಾ ಇರುವಾಗ ನಾನು ದಿನಾಲೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ನಾನು ಹೋಗುತ್ತಾ ಬರುತ್ತಾ ಇರುವಾಗ, ನಾನು ಕೆಲಸಕ್ಕೆ ಹೋಗುತ್ತಾ ಬರುವಾಗ, ನಾನು ಬಸ್ಸಿನಲ್ಲಿ ನಾನು ಟ್ರಾವೆಲ್ ಮಾಡ್ತಾ ಇರುವಾಗ ಮುಂಬಗೈಯಲ್ಲಿ ನಾನು ಅದು ಹಿಡಿದಿದ್ದಾಗ ನನ್ನ ಕೈ ಹೀಗೆ ಸುಂದಾಗ್ತಾಯಿತ್ತು. ಅಂದರೆ ನಾನು ತಿಳ್ಕೊಂಡಿದ್ದೇನೆ, ನಾನು ಬಹಳ ಪ್ರಾರ್ಥನೆ ಮಾಡ್ತೇನೆ, ಇದು ದೇವರ ಶಕ್ತಿ ಉಂಟಾ, ದೇವರ ಉಪಸ್ಥಿತಿ ಇರಬೇಕು ಭವಿಷ್ಯ ಅಂತ ಹಾಗೆ ಅವಳು ಯೋಚನೆ ಮಾಡ್ತಾ ಇದ್ದಳು. ನಾನು ಹಾಗೆ ವಿಚಾರ ಮಾಡ್ತಾಯಿದ್ದೆ. 2017ರಲ್ಲಿ ನನ್ನ ಮದುವೆ ಆಯಿತು. ನಾನು ನನ್ನ ಗಂಡನಿಗೆ ಹೇಳ್ತಾ ಇದ್ದೇನೆ, ನನಗೆ ಸ್ವಲ್ಪ ಹಣ ಕೊಡಿ, ಪರ್ಸ್ ತೆಗೆದು ನನಗೆ ಹಣ ಕೊಡಿ. ನಾನು ಬಹಳ ಮೆಲ್ಲಗೆ ಅದು ಹಣವನ್ನು ನಾನು ತಗಲಿಕ್ಕೆ ನನಗೆ ಆಗ್ತಿತ್ತು. ಯಾಕಂದರೆ ನನ್ನ ಕೈ ಅದು ಬಹಳ ವೀಕ್ ಇರ್ತಿತ್ತು, ಬಹಳ ಸುಂದಿರ್ತಿತ್ತು. ಬೇಗ ನನಗೆ ಚುಟ್ಟಕಳೆ. ನಾನು ಯೋಚನೆ ಮಾಡ್ತಿದ್ದೆ, ನನ್ನ ಕೈ ಹೀಗೆ ಯಾಕೆ ಆಗ್ತಾಯಿದೆ. ಮತ್ತೇನಾಯಿತು, ಮತ್ತೆ ನನ್ನ ಚರ್ಚಿನಲ್ಲಿ ನಾನು ಚರ್ಚಿನಲ್ಲಿ ಆಫ್ರಿಗೆಲ್ಲ ನಾನೇ ಎಣಿಸ್ತಾಯಿದ್ದೆ, ನಾನೇ ಎಲ್ಲ ಹಿಸಾಬೆಲ್ಲ ಇದು ಮಾಡ್ತಾಯಿದ್ದಾರೆ. ಆದರೆ ನನಗೆ ಅದು ಸ್ವಲ್ಪ ಬಹಳ ತಕ್ಲೀಫ್ ಆಗ್ತಾಯಿತ್ತು. ಪೆನ್ ಹಿಡಿಲಿಕ್ಕೆ ಕೂಡ ನನಗೆ ಬಹಳ ತಕ್ಲೀಫ್ ಆಗ್ತಾಯಿತ್ತು. ನಾನು ಬರೆತಿರುವಾಗ ನಾನು ಹ್ಯಾಂಡ್ ರೈಟಿಂಗ್ ಬಹಳ ನಾನು ಸ್ಲೋ ಆಗಿ ನಾನು ಬರೀತಿದ್ದೆ. ನಾನು ಯೋಚನೆ ಮಾಡ್ತೇನೆ, ನನಗೆ ಏನಾಗಿತ್ತು, ನನಗೆ ಇದು ಏನಾಗ್ತಾಯಿದೆ. ನಾನು ದಿನಾಲೂ ಸೇವೆಗೆ ನಾನು ಅಲ್ಲಿ ತರತರಲ್ಲಿ ನಾನು ಹೋಗ್ತಾಯಿದ್ದೆ. ನನಗೆ ಬಹಳ ಪೇನ್ ಆಗ್ತಾಯಿತ್ತು. ಅವರಿಗೆ ಹಿಂಬದಿಯಲ್ಲಿ ಬಹಳ ನೋವಾಗ್ತಾಯಿತ್ತು. ಮತ್ತು ಯಾವಾಗ ಜಂಡು ಬಾಂಬ್ ಹಾಕ್ತಾಯಿದ್ರು, ಅವಾಗ ಐಡಿಯಾಸ್ ಆಗ್ತಾಯಿದ್ರು. ನಾನು ಹೇಳ್ತಾರೆ, ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತೆ ಅವಳು ಸಿಸ್ಟರ್ ಹೇಳ್ತಾಯಿದ್ರು. ಯಾವಾಗ ನಾನು ಚರ್ಚಿಗೆ ಹೋಗುತ್ತಿರುವಾಗ, ಚರ್ಚಿನಲ್ಲಿ ಯಾವಾಗ ನಾವು ಪ್ರೈಸೆಲ್ಲ ಕೊಡ್ತಾ ಇರುವಾಗ ನನಗೆ ಮೈಸೂಸ್ ಕೂಡ ಆಗ್ತಾಯಿಲ್ಲ. ನಾನು ಪ್ರೈಸೆಲ್ಲ ಕೊಡ್ತಾ ಇದ್ದೇನೆ ಅವರಿಗೆ. ನಾನು ಯೋಚನೆ ಮಾಡ್ತಾಯಿದ್ದೆ, ನನಗೆ ಏನಾಗಿದೆ ನನ್ನ ಕೈಗೆ. ತಾಲಿ ಹೊಡೆಯುವಾಗ ಸ್ತುತಿ ಆರಾಧನಾ ಸಮಯ ಯಾವ ಆವಾಜಿಲ್ಲ. ಯಾಕೆ ನನ್ನ ಕೈಯಲ್ಲಿ ಆವಾಜ ಬರ್ತಾ ಇಲ್ಲ. ಒಂದು ದಿವಸ ಬಹಳ ನೋವು ಆಗ್ತಾಯಿತ್ತು. ನನಗೆ ಸಹನೆ ಆಗ್ತಾ ಇರಲಿಲ್ಲ. ನನಗೆ ಬಹಳ ಕಷ್ಟವಾಗ್ತಾಯಿದೆ, ನನಗೆ ಬಹಳ ನೋವಾಗ್ತಾಯಿದೆ. ಮತ್ತು ನಾನು ನನ್ನ ಹಸ್ಬೆಂಡಿಗೆ ನಾನು ಹೇಳ್ತಾ ಇದ್ದೆ, ನನಗೆ ಬಹಳ ನೋವಾಗ್ತಾಯಿದೆ, ನನಗೆ ಹಾಸ್ಪಿಟಲಿಗೆ ತೊಗೊಂಡು ಹೋಗಿರಿ. ಮತ್ತು ಬಹಳ ನೋವಾಗ್ತಾಯಿದೆ, ಬಹಳ ತಕ್ಲೀಫ್ ಆಗ್ತಾಯಿತ್ತು ಅವರಿಗೆ. ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೆ, ನನಗೆ ಯಾವುದು ಕೂಡ ಆಪ್ರೇಷನ್ ಬೇಡ, ನಾನು ಪ್ರಾರ್ಥನೆ ನಾನು ಮಾಡುತ್ತಾ ಇದ್ದೆ. ಇದು ನನ್ನ ವಿಶ್ವಾಸ ಇತ್ತು. ಒಂದು ದಿವಸ ನಾವು ಸೇವೆಗೆ ಹೋದಾಗ ಬಹಳ ದೂರ ಊರಲ್ಲಿ ಯಾವಾಗ ನಾವು ಸೇವೆಗೆ ಹೋದಾಗ ದೂರ ಒಂದು ಊರಿನಲ್ಲಿ ನಾನು
ವಾಶ್ರೂಮಿಗೆ ಹೋಗಿದ್ದೇನೆ ಮತ್ತು ಅಲ್ಲಿ ಇಂಗ್ಲೀಷ್ ಟಾಯ್ಲೆಟ್ ಇತ್ತು. ಸಿಸ್ಟರ್ ಅವರ ಹಸ್ಬೆಂಡಿಗೆ ಹೇಳಿದ್ದಾರೆ, ಹಸ್ಬೆಂಡ್ ಸಿಸ್ಟರಿಗೆ ಹೇಳಿದ್ದಾರೆ ಬಹಳ ಬೇಗ ರೆಡಿ ಆಗು, ಯಾಕೆಂದರೆ ಈವ್ನಿಂಗ್ ನಮಗೆ ಸರ್ವಿಸಿಗೆ ಹೋಗಲಿಕ್ಕೆ ಉಂಟು, ಪ್ರೇಯರ್ ಮೀಟಿಂಗ್ಗೆ ನಮಗೆ ಹೋಗಲಿಕ್ಕೆ ಉಂಟು. ನಾನು ವಾಶ್ರೂಮ್ನಲ್ಲಿ ಹೋದಾಗ ನಾನು ಕುಂತಿದ್ದೇನೆ ಮತ್ತು ನನಗೆ ನಾನು ಕೂಡಿದ ತಕ್ಷಣ ನನಗೆ ಏಳಲಿಕ್ಕೆ ಆಗ್ತಾಯಿದ್ದಿಲ್ಲ. ನಾನು ಬಹಳ ಟ್ರೈ ಮಾಡಿದ್ದೇನೆ, ಆದರೆ ಕೂಡ ನನಗೆ ಅದು ಆಗ್ತಾನೇ ಇರಲಿಲ್ಲ. ನನ್ನ ಗಂಡನಿಗೆ ನಾನು ಹೇಳಿ ನಾನು ಆವಾಜ್ ಕೊಟ್ಟು ನಾನು ವಾಶ್ರೂಮಲ್ಲಿ ಅವರಿಗೆ ಕರೆದೆ. ಅವರು ನನಗೆ ಗಟ್ಟಿಯಾಗಿ ಹಿಡಿದರು, ನನಗೆ ಏಳಲಿಕ್ಕೆ ಆಗ್ತಾ ಇರಲಿಲ್ಲ. ಅವರು ನನಗೆ ಎಬ್ಬಿಸಿದರು. ನನ್ನ ಕಾಲಿನಲ್ಲಿ ಎಂಥ ಕೂಡ ಜೀವನ ಇರಲಿಲ್ಲ. ಮೆಲ್ಲ ನನ್ನ ತಲೆಯಿಂದ ಕಾಲಿನ ಒಳಗೆ ಅದರಿಗೆ ಸೆನ್ಸೇ ಇರಲಿಲ್ಲ, ಅದರಲ್ಲಿ ಜೀವನ ಇರಲಿಲ್ಲ. ಬಹಳ ಸುಂದಿತ್ತು, ಬಹಳ ಅಶಕ್ತ ಇತ್ತು, ಬಹಳ ಕಮ್ಜೋರಿ ಇತ್ತು. ಪ್ರತಿದಿನ ನನ್ನ ಪಾಸ್ಟರ್ ನನ್ನ ಗಂಡನಿಗೆ ಹೇಳ್ತಾ ಇದ್ದೆ, ನನಗೆ ನಡಿಲಿಕ್ಕೆ ಆಗ್ತಾನೇ ಇಲ್ಲ, ನನಗೆ ಬಹಳ ಕಮ್ಜೋರಿ ಇದೆ. ನಾನು ಮಾರ್ನಿಂಗಿಗೆ 7 ಗಂಟೆಗೆ ಎದ್ದಾಗ ನನಗೆ ಹೀಗೆ ಬಗ್ಗಿ ನಾನು ಹಾದಿ ನಡ್ತಾಯಿದ್ದೆ. ನನಗೆ ಅದು ಯಾವಾಗ ನಾನು ಬಗ್ಗಿದಾಗ ನನಗೆ ಕಡಿ ಏಳಲಿಕ್ಕೆ ಆಗ್ತಾನೇ ಇರಲಿಲ್ಲ. 4-5 ಗಂಟೆ ನನಗೆ ಆಗ್ತಾನೇ ಇಲ್ಲ. ನಾನು ಹಾಗೆ ಕೆಲಸ ಮಾಡ್ತಾಯಿದ್ದೇನೆ, ನಾನು ಮೆಲ್ಲಗೆ ಕೆಲಸ ಮಾಡ್ತಾಯಿದ್ದೆ, ನನಗೆ ಆಗ್ತಾನೇ ಇರಲಿಲ್ಲ. ಎಲ್ಲ ಬಗ್ಗಿಯೇ ನನಗೆ ಕೆಲಸ ಮಾಡ್ತಾಯಿದ್ದೆ. ನನ್ನ ಬ್ಯಾಕ್ ಬೋನ್ ಇದು ಬಹಳ ವೀಕ್ ಆಗಿತ್ತು, ಬಹಳ ಕಮ್ಜೋರ್ ಆಗಿತ್ತು. ನಾನು ಪಾಸ್ಟರ್ಗೆ ಹೇಳಿದ್ದೇನೆ, ಈಗ ಹೋಗೋಣ, ಸೌತ್ ಆಫ್ರಿಕಾದಲ್ಲಿ ಹೋಗೋಣ ಹೀಲಿಂಗ್ ಟೀಮ್ನಿಗೆ. ನನಗೆ ಹಾಸ್ಪಿಟಲ್ಗೆ ಹೋಗಲಿಕ್ಕೆ ನನಗೆ ಬೇಡ, ನನಗೆ ಪಾಸ್ಟರ್ ಕಳಿಸ್ತಾರೆ ಹೀಲಿಂಗ್ ಟೀಮ್ನಲ್ಲಿ ಅಲ್ಲಿ ಹೋಗಲಿಕ್ಕೆ ಉಂಟು, ಹೀಲಿಂಗ್ ಸ್ಕೂಲಿಗೆ ನನಗೆ ಹೋಗಲಿಕ್ಕೆ ಉಂಟು. ನಾವು ಸೌತ್ ಆಫ್ರಿಕಾಗೆ ಹೀಲಿಂಗ್ ಸ್ಕೂಲ್ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡಿದಾಗ ಎಲ್ಲ ನಮ್ಮದು ವೀಸಾ ಟಿಕೆಟ್ ವೀಸಾ ಎಲ್ಲ ಬಂದಾಗ ಅಚಾನಕ್ನಲ್ಲಿ ಲಾಕ್ಡೌನ್ ಆಯಿತು. ನನ್ನ ಗೆಳೆಯರೇ, ನಮ್ಮಲ್ಲಿ ಏನೋ ಆಸೆ ಇತ್ತು, ಎಲ್ಲ ಮುರಿದು ಹೋಯಿತು. ನನಗೆ ತಿಳಿತು ಇದು ನಂದು ಆಖರಿ ಆಸೆ ಉಂಟು ನನ್ನ ಹತ್ರ. ಅವರು ಲಾಕ್ಡೌನ್ ಡಿಕ್ಲೇರ್ ಮಾಡಿದ್ದಾರೆ, ಈಗ ಏನು ಮಾಡಬೇಕು? ನಾನು ಯೋಚನೆ ಮಾಡ್ತೇನೆ, ದೇವರೇ ನೀನು ನನಗೆ ಗುಣ ಮಾಡು, ನಾನು ಬಹಳ ಕಮ್ಜೋರ್ ಆಗಿದೆ. ಲಾಕ್ಡೌನಲ್ಲಿ ಹಾಸ್ಪಿಟಲ್ನಲ್ಲಿ ಬೆಡ್ ಸಹ ಇರಲಿಲ್ಲ, ಬಹಳ ತಕ್ಲೀಫಿತ್ತು. ಆದರೆ ನನ್ನ ಒಳಗೆ ಒಂದು ಆಸೆ ಇತ್ತು, ದೇವರು ನನ್ನ ಆಸೆ ಇದ್ದಾನಂತೆ. ಒಂದು ದಿವಸ ನಾನು ಮನಸ್ಸು ಮಾಡಿಕೊಂಡಿದ್ದೇನೆ, ಡಾಕ್ಟರ್ನ ಹತ್ರ ನಾವು ಹೋದಾಗ ಅವರು ನನಗೆ ಕುಡಿಸಿದರು. ಅವರು ನನಗೆ ಪೆನ್ ಕೊಟ್ಟಿದ್ದಾರೆ ಕೈಯಲ್ಲಿ. ಅವರು ನನಗೆ ಪೆನ್ ಕೊಟ್ಟಿದ್ದಾಗ, ಡಾಕ್ಟರ್ ನನ್ನ ಕೈಯಲ್ಲಿ ಪೆನ್ನು ಕೊಟ್ಟಿದ್ದಾಗ ಅವರು ಅಬ್ಸರ್ವ್ ಮಾಡ್ತಾಯಿದ್ದರು ನಾನು ಹೇಗೆ ಬರಿತೇನೆ, ಹೇಗೆ ನನ್ನ ಕೈಯಲ್ಲಿ ನನ್ನ ಬಳ್ಳಿನಲ್ಲಿ ಶಕ್ತಿ ಉಂಟಾ ಇಲ್ಲ ಅಂತ ಡಾಕ್ಟರ್ ಅಬ್ಸರ್ವ್ ಮಾಡ್ತು. ಮತ್ತು ಆದ ನಂತರ ಡಾಕ್ಟರ್ ನನಗೆ ಹೇಳಿದರೆ, ನೀನು ಇಲ್ಲಿ ಕೂತ್ಕೋ, ಚೇರಿನಲ್ಲಿ ಕೂತ್ಕೋ ಅಂತ ಹೇಳಿದರು. ಡಾಕ್ಟರ್ ಯಾವಾಗ ನನಗೆ ಕೂಡಂತ ಹೇಳಿದಾಗ ನಾನು ಕುಂತಿದ್ದೇನೆ. ಮತ್ತು ಡಾಕ್ಟರ್ ನನ್ನ ಮೊಳಕಾಲರಲ್ಲಿ ಹೀಗೆ ಹೊಡಿದರು. ಆಗ ನನ್ನ ಕಾಲು ಹೀಗೆ ಹಿಲಾಸ್ತಾ ಇತ್ತು ನನ್ನ ಕಾಲು. ನಾನು ಯೋಚನೆ ಮಾಡ್ತಿದ್ದೆ, ಯಾಕೆ ನನ್ನ ಕಾಲು ಹೀಗೆ ಆಗ್ತಾ ಇದೆ, ಏನಾಯಿತು? ಮತ್ತು ಇನ್ನೊಂದು ಕಾಲಿ ಕೂಡ ಅವರು ಹೊಡಿತಾರೆ, ಅದು ಕೂಡ ಹಾಗೆ ಆಗ್ತಾ ಇದೆ. ಮತ್ತು ಅವರು ಬೇಗನೆ ಎಮ್ ಆರ್ ಐ ಮಾಡಿದರು, ಎಲ್ಲ ಚೆಕಪ್ ಮಾಡಿದರು. ನಾನು ಪಾಸ್ಟರ್ ನನ್ನ ಗಂಡನಿಗೆ ನೋಡಿದ್ದೇನೆ. ಡಾಕ್ಟರ್ ಹೇಳಿದ್ದಾರೆ ಆಪ್ರೇಷನ್ ಮಾಡಬೇಕು. ಮತ್ತು ಹಡ್ಡಿಯಲ್ಲಿ ಮತ್ತು ನಸ್ನಲ್ಲಿ ಅದು ಒಂದು ಟ್ಯೂಮರ್ ಗಡ್ಡೆ ಆಗಿತ್ತು. ಆದರೆ ಅದು ಹಡ್ಡಿಯನ್ನು ಮುರಿದು ಅದಕ್ಕೆ ಘಾಟಿಗೆ ಆಪ್ರೇಷನ್ ಮಾಡಬೇಕಂತ ಹೇಳಿದರು ಡಾಕ್ಟರ್.
ಆದರೆ ನನಗೆ ಇಚ್ಛೆ ಇರಲಿಲ್ಲ, ಯಾಕೆಂದರೆ ನಾನು ಯಾವಾಗೂ ಕೂಡ ಅಡ್ಮಿಟ್ ಆಗಲಿಲ್ಲ ಹಾಸ್ಪಿಟಲಲ್ಲಿ. ಅದು ನನಗೆ ಹಾಸ್ಪಿಟಲಲ್ಲಿ ಇದು ಬರಲಿಕ್ಕೆ ಇದನ್ನೇ ಇರಲಿಲ್ಲ, ಆದರೆ ಕೂಡ ನಾನು ಬಂದಿದ್ದೇನೆ. ಯಾಕಂದರೆ ಯಾವಾಗಲೂ ನಾನು ಹಾಸ್ಪಿಟಲಲ್ಲಿ ಅಡ್ಮಿಟೇ ಇರಲಿಲ್ಲ, ನಾನು ಪ್ರಾರ್ಥನೆ ಮಾಡ್ತಿದ್ದೆ. ಆದರೆ ಅಚಾನಕಲ್ಲಿ ದೇವರು ಆ ಸಿಸ್ಟರಿಗೆ ಹೇಳಿದ್ದಾರೆ, ನೀನು ಹೋಗು ಹಾಸ್ಪಿಟಲಿಗೆ, ಹೋಗುವಂಥ ಹಾಸ್ಪಿಟಲಿಗೆ ದೇವರೇ ಹೇಳಿದ್ದಾರೆ ಅವರಿಗೆ. ಆಪ್ರೇಷನ್ ಹೋದ ಮೊದಲು ನಾನು ಡಾಕ್ಟರ್ಗೆ ಕೇಳಿದ್ದೇನೆ, ಯಾಕೆ ಹೀಗೆ ಆಗ್ತಾಯಿದೆ, ಇದರ ಕಾರಣ ಏನು, ಇದು ಪರಿಸ್ಥಿತಿ ಯಾಕೆ ಹೀಗೆ ಇದೆ. ಆಪ್ರೇಷನ್ ನಂತರ, ಸರ್ಜರಿ ನಂತರ ಎಷ್ಟು ಚಾನ್ಸ್ ಉಂಟು ನನಗೆ ಗುಣ ಆಗಲಿಕ್ಕೆ. ನಾನು ಹೇಳಿ ಹೀಗೆ ನಾನು ಹೊರಗೆ ಬಂದಿದ್ದೆ. ನಾನು ಹಾಗೆ ಹೇಳಿ ಡಾಕ್ಟರಿಗೆ ಹೇಳಿದ್ದೇನೆ, ಇದು ಎಲ್ಲ ಆಪ್ರೇಷನ್ ಮತ್ತು ಇದು ಸರ್ಜರಿ ಮಾಡಿದಾಗ ನನಗೆ ಎಷ್ಟು ಚಾನ್ಸ್ ನನಗೆ ಗುಣ ಆಗಬೇಕು ಅಂತ ನನಗೆ ಹೇಳಿ ಡಾಕ್ಟರ್ ನನಗೆ ಡಾಕ್ಟರ್ನ ಮೇಲೆ ಆ ಸಿಸ್ಟರ್ಗೆ ಬಹಳ ಸಿಟ್ಟು ಬಂತು. ಮತ್ತು ಅವರು ಹೊರಗೆ ಬಂದಿದ್ದರು ಮತ್ತು ದೇವರಿಗೆ ಬ್ಲೇಮ್ ಮಾಡ್ತಾಯಿದ್ದೆ, ದೇವರೇ ಯಾಕೆ ನನಗೆ ಹೀಗೆ ಆಗ್ತಾಯಿದೆ, ದೇವರೇ ಯಾಕೆ ನನಗೆ ಹೀಗೆ ಆಗ್ತಾಯಿದೆ, ನನಗೆ ಯಾಕೆ ನೀನು ಗುಣ ಮಾಡೋದಿಲ್ಲ ಅಂತ ದೇವರಿಗೆ ನಾನು ಬ್ಲೇಮ್ ಮಾಡ್ತಾ ಇದ್ದಾಗ ಡಾಕ್ಟರ್ ಹೇಳಿದ್ದಾರೆ, ನೀವು ಅಗರ್ ಆಪ್ರೇಷನ್ ಮಾಡದಿದ್ದರೆ ನೀವು ಇಡೀ ಜೀವನ ನೀವು ಬೆಡ್ಡಿನಲ್ಲಿಯೇ ಹೀಗೆ ಇರಬೇಕು ಅಂತ ಇದು ಡಾಕ್ಟರ್ ಹೇಳಿದ್ದಾರೆ ಆ ಸಿಸ್ಟರಿಗೆ. ನಿಮ್ಮ ಕೈ ನಿಮ್ಮ ಕಾಲು ಎಲ್ಲ ಸಾಯುತ್ತದೆ, ಬೆಡ್ಡಿನಲ್ಲಿಯೇ ಹೀಗೆ ಇರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಆದರೆ ನಾನು ಗ್ಯಾರಂಟಿ ಕೊಡೋದಿಲ್ಲ, ಆಪರೇಷನ್ ಮತ್ತು ಸರ್ಜನ್ ಆದಾಗ ನಾನು ಏನು ಗ್ಯಾರಂಟಿ ಕೊಡೋದಿಲ್ಲ, ಇದು ನಿಮ್ಮ ಜೀವನಕ್ಕೆ ಗುಣ ಆಗ್ತದೆ ಅಂತ ನಾನು ಏನು ಗ್ಯಾರಂಟಿ ಕೊಡೋದಿಲ್ಲ. ಡಾಕ್ಟರ್ ಏನೂ ಗ್ಯಾರಂಟಿ ಕೊಡಲಿಲ್ಲ. ನಾನು ಯೋಚನೆ ಮಾಡ್ತಿದ್ದೆ, ದೇವರೇ ನಾನು ಹೋಗಲೇ ಬೇಡ, ದೇವರೇ ಹೀಗೆ ಇದ್ದರೆ ನಾನು ಹೀಗೆ ಮಾಡಬೇಕು, ಮನೆಯಲ್ಲಿದ್ದರೆ ಹೀಗೆ, ಆಪ್ರೇಷನ್ ಮಾಡಿದರೆ ಸಹ ಡಾಕ್ಟರ್ ಹೀಗೆ ಹೇಳ್ತಿದ್ದಾರೆ, ನಾನು ಏನು ಮಾಡಬೇಕು ದೇವರೇ, ತಂದೆಯಾದ ದೇವರೇ, ದೇವರೇ ನೀವೇ ನನಗೆ ಜೀವನ ಕೊಟ್ಟಿದ್ದಾರೆ, ನನಗೆ ಒಂದು ಒಳ್ಳೆಯ ಜೀವನ ನನಗೆ ಕೊಟ್ಟಿದ್ದಾರೆ, ಆದರೆ ನಾನು ಒಳ್ಳೆಯ ಜೀವನ ಮಾಡಬೇಕು ದೇವರೇ. ನಾನು ಪ್ರಾರ್ಥನೆ ಮಾಡಿದ್ದೇನೆ. ಒಂದು ದಿವಸ ನಾನು ದೇವರಿಗೆ ಪ್ರಾರ್ಥನೆ ಮಾಡಿದಾಗ ನಾನು ದೇವರಿಗೆ ಹೇಳಿದ್ದೇನೆ, ತಂದೆದ ದೇವರೇ, ನೀನು ನನಗೆ ಜೀವನ ಕೊಟ್ಟಿದ್ದಿ, ಆದರೆ ನನಗೆ ಒಳ್ಳೆಯ ಜೀವನ ಬೇಕು, ಸ್ವಸ್ಥತೆ ಜೀವನ ಬೇಕು ಅಂತೂ ಸಿಸ್ಟರ್ ದೇವರಿಗೆ ಪ್ರಾರ್ಥನೆ ಮಾಡಿದ್ದಾರೆ ನಿಮ್ಮ ಸೇವೆ ಮಾಡಲಿಕ್ಕೆ. ಆ ಸಿಸ್ಟರ್ ಹಾಸ್ಪಿಟಲ್ನಲ್ಲಿ ಇದು ಹೋಗೋ ಮುಂಚೆ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದರು, ದೇವರೇ ಈ ನಾನು ಹಾಸ್ಪಿಟಲ್ನಲ್ಲಿ ಆಪ್ರೇಷನ್ ಮಾಡಿದಾಗ ಒಳ್ಳೆ ಆಗದಿದ್ದರೆ ದೇವರೇ ನನ್ನ ಜೀವನ ನೀನು ತಗೋ ಅಂತ ಸಿಸ್ಟರ್ ದೇವರಿಗೆ ಇದು ಹೇಳಿದ್ದಾರೆ. ಆಪ್ರೇಷನ್ ದಿವಸ ಡಾಕ್ಟರ್ ಹೇಳಿದ್ದಾರೆ, ಇದು ಎಮರ್ಜೆನ್ಸಿ ಆಪ್ರೇಷನ್ ಉಂಟು, ಇದು ಬೇಗನೆ ಮಾಡಬೇಕು ಆಪ್ರೇಷನ್ ಅಂತ ಇದು ಡಾಕ್ಟರ್ ಹೇಳಿದ್ದಾರೆ ಸಿಸ್ಟರಿಗೆ. ಆಪ್ರೇಷನ್ ಥಿಯೇಟರಲ್ಲಿ ನನಗೆ ಒಯ್ದಾಗ ಸಿಸ್ಟರ್ ತಮ್ಮ ಗಂಡನಿಗೆ ಹೇಳಿದ್ದಾರೆ, ನಾನು ಆಪ್ರೇಷನಿಗೆ ಈಗ ಹೋಗ್ತಾ ಇದ್ದೆ. ಸಿಸ್ಟರ್ ತನ್ನ ಗಂಡನಿಗೆ ಹೇಳಿದ್ದಾರೆ, ಅದು ಹೀಲಿಂಗ್ ಮೀಟಿಂಗ್ದು ಅದು ಲವಲ್ ಸಾಂಗ್ ಅದು ನನಗೆ ಪ್ಲೇ ಮಾಡಿ, ನಾನು ಅದು ಕೇಳ್ತೇನೆ, ದೇವರ ಆರಾಧನೆ ಮಾಡಿದ ದೇವರ ಸ್ತುತಿ ಆರಾಧನೆ ಸಾಂಗನ್ನು ಕೇಳಿ ನಾನು ಹೋಗ್ತೇನೆ ಅಂತೂ ಸಿಸ್ಟರ್ ತನ್ನ ಗಂಡನಿಗೆ ಹೇಳಿದ್ದಾರೆ. ನನ್ನ ಕಿವಿಯಲ್ಲಿ ಅದು ಹಾಡನ್ನು ಕೇಳಿಸಿಕೊಟ್ರು. ನಾನು ಒಳಗೆ ಹೋದಾಗ 8 ಗಂಟೆ ಆಯಿತು ಆಪ್ರೇಷನಿಗೆ ಪೂರ ಆಗಲಿಕ್ಕೆ. ಅದು ಟ್ಯೂಮರ್ ಇತ್ತು, ಬಹಳ ಭಯಂಕರ ಇತ್ತು. ಹಡ್ಡಿಯ ಒಳಗೆ ಒಳಗೆ ಹಡ್ಡಿ ಕೊಯ್ದು ಮತ್ತು ನಸ್ ಎಲ್ಲ ಕೊಯ್ದು ಅದೆಲ್ಲ ಟ್ಯೂಮರ್ ತಗಲಿಕ್ಕೆ ಇತ್ತು, ಬಹಳ ಕಷ್ಟ ಇತ್ತು. 8 ಗಂಟೆ ಆಪ್ರೇಷನ್ ಇತ್ತು. ಡಾಕ್ಟರ್ ಹೇಳಿದ್ದಾರೆ ಆಪ್ರೇಷನ್ ಸಫಲ ಆಗಿದೆ ಅಂತ ಇದು ಡಾಕ್ಟರ್ ಹೇಳಿದ್ದಾರೆ. ಅವರು ಮತ್ತು ತುರಂತ ನನಗೆ ಇದು ಬೆಡ್ಡಿನಲ್ಲಿ ನನಗೆ ಇದು ಶಿಫ್ಟ್ ಮಾಡಿದಾಗ
ಆಪ್ರೇಷನ್ ಮಾಡಿದಾಗ ಸ್ವಲ್ಪ ನನಗೆ ಒಳ್ಳೆ ಕಾಣ್ತಾ ಇತ್ತು. ನಾಳೆ ದಿವಸ ನನಗೆ ಡಾಕ್ಟರ್ ಮನೆಗೆ ಬಿಡ್ತಾ ಇದ್ದರು. ಡಾಕ್ಟರ್ ನನಗೆ ಬಂದು ಹೇಳಿದರು, ನಿಮಗೆ 2 ಗಂಟೆ ಚೇರಿನಲ್ಲಿ ಕೂತುಕೊಳ್ಳಬೇಕು ಅಂತ ಇದು ಡಾಕ್ಟರ್ ಹೇಳಿದ್ದಾರೆ ಸಿಸ್ಟರಿಗೆ. ಬೆಡ್ಡಿನಲ್ಲಿ ಹೆಚ್ಚು ಮಲಗಬಾರದು, ಚೇರಿನಲ್ಲಿ 2 ಗಂಟೆ ಕೂತ್ಕೊಳ್ಳಿ ಅಂತ ಡಾಕ್ಟರ್ ಸಿಸ್ಟರ್ಗೆ ಹೇಳಿದ್ದಾರೆ. ದೇವರ ಜೊತೆಗೆ ನಾನು ವಾಚ ಮಾಡಿದ್ದೇನೆ. ದೇವರೇ, ನೀನು ನನಗೆ ಒಳ್ಳೆ ಇಕ್ಕದಿದ್ದರೆ ಇಕ್ಕೋ, ಇಲ್ಲದರೆ ನನ್ನ ಜೀವ ತಗೋ ಅಂತೂ ನಾನು ದೇವರಿಗೆ ಹೀಗೆ ನಾನು ಹೇಳಿದ್ದೇನೆ. ಆಪರೇಷನ್ ಥಿಯೇಟರ್ನಲ್ಲಿ ನನಗೆ ಒಯ್ದಾಗ ನಾನು ನನ್ನ ಗಂಡನಿಗೆ ಪಾಸ್ಟರ್ ಬೆಂಜನಿಗೆ ಹೇಳಿದ್ದೇನೆ, ನನಗೆ ಅದು ಹಾಡು ಕೇಳಿ ನನಗೆ ಆಪರೇಷನ್ ಥಿಯೇಟರ್ನಲ್ಲೇ ಹೋಗಲಿಕ್ಕೆ ಉಂಟು. ನಾನು ಅದು ದೇವರ ಹಾಡು ಕೇಳ್ತಾ ಇದ್ದೇನೆ. ಆಪ್ರೇಷನ್ ಬಹಳ ಡೇಂಜರ್ ಇತ್ತು. ಹಡ್ಡಿ ಕೊಯ್ದು ಮತ್ತು ನರ್ಸ್ ಎಲ್ಲ ಕೊಯ್ದು ಅದು ಟ್ಯೂಮರ್ ಒಳಗೆ ಇತ್ತು, ಅದು ಗಡ್ಡಿ ಒಳಗೆ ಇತ್ತು. ಬಹಳ ಡೇಂಜರ್ ಆಪ್ರೇಷನ್ ಇತ್ತು. ಪಾಸ್ಟರ್ ಬೆಂಜಮಿನ್ ಅವರ ಗಂಡ, ಅವರ ತಾಯಿ ಮತ್ತು ತಂಗಿ ಎಲ್ಲ ನೋಡಲಿಕ್ಕೆ ಬಂದಿದ್ದರು. ಅವರಿಗೆ ಬಿಡಲಿಕ್ಕೆ ಹೊರಗೆ ಹೋದಾಗ ಪಾಸ್ಟರ್ ಬೆಂಜಮಿನ್ ಒಳಗೆ ಬರುತ್ತಾ ಇರುವಾಗ ಅವರಿಗೆ ಬಹಳ ಬೇಚನೆ ಆಗ್ತಾಯಿತ್ತು. ಬಹಳ ಬೇಚನೆ ಆಗ್ತಾಯಿತ್ತು ಅವರಿಗೆ. ಅವರು ಸಿಸ್ಟರ್ ನರ್ಸಿಗೆ ಹೇಳಿದರು, ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಕೈ ಹಿಡಲಿಕ್ಕೆ ಅಂತ ಹೇಳಿದರು. ನಾನು ಬಹಳ ವೀಕ್ನೆಸ್ ನನಗೆ ಆಗ್ತಾಯಿದೆ. ನಾನು ಈಗ ಸ್ವಲ್ಪ ಬೆಡ್ಡಿನಲ್ಲಿ ರೆಸ್ಟ್ ತಗೊಳ್ಬೇಕು. ಹೇಗೆ ಅವರು ನನಗೆ ಕೈ ಹಿಡಿದು ಮಲಗಿಸಿದರು, ನನಗೆ ಹೀಗೆ ಆಯಿತು. ಬಹಳ ಕಮ್ಜೋರಿ ನನಗೆ ಫೀಲ್ ಆಯಿತು. ನಾನು ನೋಡಿದ್ದೇನೆ ಪಾಸ್ಟರ್ ಬೆಂಜಮಿನ್ ಒಳಗೆ ಬರ್ತಾ ಇದ್ದಾರಂತೆ. ನಾನು ಗಟ್ಟಿಯಾಗಿ ಚೀರಿದ್ದೇನೆ. ಸಿಸ್ಟರ ಗಂಡನಿಗೆ ಬರ್ತಾ ಇರುವಾಗ ಸಿಸ್ಟರ್ ತನ್ನ ಗಂಡನಿಗೆ ಪಾಸ್ಟರ್ ಹೇಳ್ತಾ ಇದ್ದರು. ಅವರು ಚೀರಿದ್ದಾರೆ, ಪಾಸ್ಟರ್ ಅಂತ ಬರುವಾಗ ಅವರು ಚೀರಿದರು. ನಾನು ಕೆಳಗೆ ಬಿದ್ದೇನೆ. ನಾನು ಕೆಳಗೆ ಬಿದ್ದಾಗ ಸಿಸ್ಟರ್ ಆವಾಗ ಸತ್ತು ಹೋಗಿದ್ರು. ಅವರಿಗೆ ಗೊತ್ತಾಯಿತು. ಯಾವ ಕ್ಷಣದಲ್ಲಿ ಯಾವಾಗ ನಾನು ಜೀವ ಬಿಟ್ಟಾಗ ನನ್ನ ಆತ್ಮ ದೇವರ ಉಪಸ್ಥಿತಿಯಲ್ಲಿ ಹೋಗಿತ್ತು. ಯಾವಾಗ ನನ್ನ ಆತ್ಮ ದೇವರ ಉಪಸ್ಥಿತಿಯಲ್ಲಿ ಇತ್ತು, ಬಹಳ ಎಲ್ಲ ತೈಯಲ್ಲಿ ಹಚ್ಚಾಗಿತ್ತು, ಬಹಳ ಗ್ರೀನ್ ಹಾಗೆ ಇತ್ತು, ಬಹಳ ನನಗೆ ಒಳ್ಳೆ ಕಾಣ್ತಾ ಇತ್ತು, ಬಹಳ ಸಂತೋಷವಿತ್ತು ಅಲ್ಲಿ. ಮತ್ತು ನನ್ನ ಜೊತೆಗೆ ಇಬ್ಬರು ಇದ್ದರು. ನಾವು ನಗ್ತಾ ಇದ್ದೆ. ನಾನು ಬಹಳ ಸಿಸ್ಟರ್ ಹೇಳ್ತಾ ಇದ್ದಾರೆ, ನಾನು ಬಹಳ ಸಂತೋಷವಾಗಿದ್ದೆ, ನಾನು ಕುಣಿತಾ ಇದ್ದೇನೆ, ಬಹಳ ಒಳ್ಳೆ ನನಗೆ ಫೀಲ್ ಆಗ್ತಾಯಿತ್ತು, ಬಹಳ ಸಂತೋಷ ಫೀಲ್ ಆಗ್ತಾಯಿತ್ತು ನನಗೆ ಅಲ್ಲಿ. ನೀವೆಲ್ಲರೂ ಇಲ್ಲಿ ಇದ್ದೀರಿ, ಹೇಳಿರಿ, ನನ್ನ ಹತ್ರ ಜೀವನ ಉಂಟು. ಯಾವಾಗ ಸಿಸ್ಟರ್ ಬಿದ್ದಾಗ ಅಲ್ಲಿ ಒಂದು ಅಲಾರ್ಮ್ ಕೊಟ್ಟರು. ಅಲಾರ್ಮ್ ಕೊಟ್ಟಾಗ ಬಹಳಷ್ಟು ಡಾಕ್ಟರ್ ಎಲ್ಲರೂ ಓಡಿ ಬಂದರು. 20-25 ಡಾಕ್ಟರ್ ಅಲ್ಲಿ ಜಮಾ ಆದರು. ಮೊದಲು 4 ಡಾಕ್ಟರ್ ಮತ್ತು 20 ಡಾಕ್ಟರ್ ಅದೇ ರೂಮಿನಲ್ಲಿ ಎಲ್ಲಿ ಇದ್ದರು. 25 ಡಾಕ್ಟರ್ ಮತ್ತು 10 ನರ್ಸ್ ಇಲ್ಲಿ ಇದ್ದರು. ದೊಡ್ಡ ಆಲಮಲ್ಲಿ ಕೊಟ್ಟಿದಾಗ ಎಲ್ಲರೂ ಓಡಿ ಬಂದರು. ಎಲ್ಲ ಥರದ ಮಷಿನ್ಗಳು ತಂದಿದ್ದರು. ಶಾಕ್ದು ಅದು ಮಷಿನ್ ಕೊಟ್ಟರು. 3-4 ಸಲ ಬಹಳ ಶಾಕ್ ಕೊಟ್ಟಿದ್ದರು, ಆದರೂ ಕೂಡ ಜೀವ ಬರಲಿಲ್ಲ. ಎಲ್ಲ ಮಷಿನೆಲ್ಲ ತಂದಿದ್ದರು. ಎಲ್ಲ ಮಷಿನೆಲ್ಲ ಚೆಕ್ ಮಾಡಿದಾಗ BP ಎಲ್ಲ ಚೆಕ್ ಮಾಡಿದರು. ಅದು BP ಅದು ಸಿಗ್ನಲ್ ಇರ್ತದರೆ ಕೆಳಗೆ ಬಂತು. ಅವರು ಹೇಳಿದರು, ಇವಳು ಸತ್ತು ಹೋಗಿದ್ದಾಳೆ ಅಂತ ಘೋಷಣೆ ಮಾಡಿದರು. ಇಲ್ಲ,
ಆವಾಗ ಪಾಸ್ಟರ್ ಹೇಳಿದರು, ಡಾಕ್ಟರ್ ಹೇಳಿದಾಗ ಇವ ನಿಮ್ಮ ಹೆಂಡತಿ ಸತ್ತು ಹೋಗಿದ್ದಾರೆ. ಆದರೆ ಪಾಸ್ಟರ್ ಬೆಂಜಮಿನ್ ಹೇಳಿದರು, ಇಲ್ಲ, ಈ ಹಾಸ್ಪಿಟಲ್ನಲ್ಲಿ ಹೀಗೆ ನನ್ನ ಹೆಂಡತಿ ಸಾಯಲಿಕ್ಕೆ ನಾನು ಬಿಡುವುದಿಲ್ಲ, ಸಾಯಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದರು. ಒಂದು ಗಟ್ಟಿಯಾಗಿ ವಿಶ್ವಾಸ ಹಿಡ್ಕೊಂಡು ಅವರು ಹೇಳಿದರು, ನನ್ನ ಹೆಂಡತಿ ಸಾಯಲಿಕ್ಕೆ ಆಗೋದಿಲ್ಲ ಅಂತ ಒಂದು ನಂಬಿಕೆ ಇಟ್ಟರು. ಮತ್ತು ಅದೇ ಕ್ಷಣದಲ್ಲಿ ಮಾರ್ಚು 2021 ಹೀಲಿಂಗ್ ಸ್ಕೂಲ್ನದು ವಿಡಿಯೋ ನಾನು ಅದು ಹೀಲಿಂಗ್ ಟೀಮ್ ಈ ಸ್ಕೂಲ್ನದು ವಿಡಿಯೋ ತೆಗೆದು ನನ್ನ ಹೆಂಡತಿನ ಕಿವಿ ಬಲ್ಲಿ ನಾನು ಇಕ್ಕಿದೆ. ಅಲ್ಲಿ ಏನೂ ಸಹ ಮೂಮೆಂಟ್ ಇರಲಿಲ್ಲ. ಎಲ್ಲ ಡಾಕ್ಟರ್ ಎಲ್ಲರೂ ಜವಾಬ್ ಕೊಟ್ಟಿದ್ದಾರೆ, ಸತ್ತು ಹೋಗಿದ್ದಾರಂತೆ. ಅದು ಹೀಲಿಂಗ್ ಟೀಮ್ ಅದು ಮೊಬೈಲ್ನಲ್ಲಿ ಇಟ್ಟು ಅಲ್ಲಿ ನನ್ನ ಹೆಂಡತಿಯ ಕಿವಿಯ ಬಳ್ಳಿಯಲ್ಲಿ ನಾನು ಇಕ್ಕಿದ್ದೇನೆ. ಅವರು ಡಾಕ್ಟರ್ಗಳೆಲ್ಲ ತಯಾರಿ ಮಾಡ್ತಾಯಿದ್ದರು ಡೆತ್ ಸರ್ಟಿಫಿಕೇಟ್ದು. ಹೀಲಿಂಗ್ ಸ್ಕೂಲದ ವಿಡಿಯೋ ಅಲ್ಲಿ ಇಟ್ಟಿದಾಗ ಆ ಪಾಸ್ಟರಿಗೆ ಒಂದು ವಿಶ್ವಾಸ ಇತ್ತು, ನನಗೆ ಗೊತ್ತಿದೆ ಈಗ ಇಲ್ಲಿ ಏನಾದರೂ ಆಗ್ತದೆ, ದೇವರ ಚಮತ್ಕಾರ ನಾನು ನೋಡ್ತೇನೆ ಅಂತ ಒಂದು ವಿಶ್ವಾಸ ಮಾಡಿಕೊಂಡು ಅದು ಮೊಬೈಲಲ್ಲಿ ಅವರ ಕಿವಿ ಬಲ್ಲಿ ಇಟ್ಟಿದ್ದರು. ಅವರು ಹೇಳಿದರೆ ಸ್ವರ್ಗಕ್ಕೆ ಹೋಗಿದ್ದಾಳೆ ನಿಮ್ಮ ಹೆಂಡತಿ. ಅವ್ರು ಹೇಳಿದರೆ, ಇಲ್ಲ, ಇಲ್ಲಿ ದೇವರ ಕೆಲಸ ಬಹಳಷ್ಟು ಉಂಟು, ನಮಗೆ ಮಾಡಲಿಕ್ಕೆ ಉಂಟು. ಇಲ್ಲಿ ಈ ಸಮಯದಲ್ಲಿ ಅವಳಿಗೆ ಇಲ್ಲಿ ಇರಬೇಕು, ಈ ಲೋಕದಲ್ಲಿ ನನ್ನ ಅಗತ್ಯ ಉಂಟು ಆ ಪಾಸ್ಟರ್ ಹೇಳಿದರು. ಪಾಸ್ಟರ್ ಕ್ರಿಸ್ ಹೀಲಿಂಗ್ದು ಮೀಟಿಂಗ್ದು ಅದು ವಿಡಿಯೋ, ಅದು ಎಕ್ಸ್ಪೈರಿ ಡೇಟ್ ಇಲ್ಲ, ಅದರಲ್ಲಿ ಜೀವನ ಇನ್ನೂ ಸಹ ಉಂಟು, ಅದರ ಎಕ್ಸ್ಪೈರಿ ಡೇಟ್ ಇಲ್ಲ. ನಿನ್ನೆ ಮತ್ತು ಇವತ್ತು ಮತ್ತು ನಾಳೆ ಸದಾ ಕಾಲದಲ್ಲಿ ಅದರಲ್ಲಿ ಜೀವನ ಉಂಟು. ಎಲ್ಲಿ ಕೂಡ ನಾವು ಅದಕ್ಕೆ ತೋರಿಸಬಹುದು. 7.5 ಮಿನಿಟ್ ನಂತರ ದೇವರ ಜೀವನ ನನ್ನ ಹೆಂಡತಿ ಒಳಗೆ ಬಂತು. ಅವಳು ಸತ್ತವರೊಳಗಿಂದ ದೇವರು ಎಬ್ಬಿಸಿದರೆ ನನ್ನ ಹೆಂಡತಿ ಜೀವಂತ ಆದಳು. ಯಾವ ಮಷೀನು ಮತ್ತು ಯಾವುದು ಎಲ್ಲ ಥರ ಮಷೀನ್ ಹಚ್ಚಿದರು, ಅದು ಏನು ಕೆಲಸ ಮಾಡಲಿಲ್ಲ. ಆದರೆ ಎಲ್ಲ ಡಾಕ್ಟರ್ಗಳು ಎಲ್ಲ ಅಲ್ಲಿ ಇದ್ದರು, ಅವರು ಸಹ ಏನೂ ಮಾಡಲಿಲ್ಲ. ಆದರೆ ದೇವರ ಜೀವನ ನನ್ನ ಹೆಂಡತಿ ಮೇಲೆ ಬಂತು ಮತ್ತು ನನ್ನ ಹೆಂಡತಿ ಜಿಂದ ಆದಳು. ಗ್ಲೋರಿ, ದೇವರಿಗೆ ಮಹಿಮೆ 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 ಮಹಿಮೆ. ಯೇಸುವಿಗೆ ಮಹಿಮೆ ಆಗಲಿ, ಯೇಸುವಿಗೆ ಮಹಿಮೆ ಆಗಲಿ, ಮಹಿಮೆ ಆಗಲಿ. ನಾನು ಯಾವಾಗ ನನ್ನ ಹೆಂಡತಿ ಜೀವ ಆದಾಗ ನಾನು ನಗ್ತಾ ಇದ್ದೇನು. ಮತ್ತು ಡಾಕ್ಟರ್ ಕೇಳ್ತಾ ಇದ್ದಾರೆ, ಈ ಮನುಷ್ಯ ಯಾಕೆ ನಗ್ತಾ ಇದ್ದಾನೆ? ಪಾಸ್ಟರ್ ಡಾಕ್ಟರ್ಗೆ ಹೇಳ್ತಾ ಇದ್ದಾರೆ, ನೋಡಿ ನನ್ನ ಹೆಂಡತಿ ಜೀವಂತ ಆಗಿದ್ದಾಳೆ. ನಾನು ನಿಮಗೆ ಒಂದು ಮಾತು ಹೇಳ್ತೇನೆ. ಯಾವಾಗ ನೀವು ಇಲ್ಲಿ ಕಣ್ಣು ಮುಚ್ಚುತ್ತೀರಿ, ಅದೇ ಕ್ಷಣದಲ್ಲಿ ದೇವರ ಉಪಸ್ಥಿತಿಯಲ್ಲಿ ನೀವು ನೋಡುತ್ತೀರಿ. ನಾನು ಅಲ್ಲಿ ಹಾಸ್ಪಿಟಲ್ನಲ್ಲಿ ಮತ್ತೆ ನಾನು ಒಂದು ದಿವಸ ಅಲ್ಲಿ ಇದ್ದಾಗ ಎಲ್ಲರೂ ಬಂದು ಆಶ್ಚರ್ಯವಾಯಿತು. ಎಲ್ಲರೂ ನನಗೆ ಹೇಳ್ತಾಯಿದ್ರು, ನನಗೆ ಪ್ರಾರ್ಥನೆ ಮಾಡಿ ಅಂತ ಸಿಸ್ಟರಿಗೆ ಎಲ್ಲರೂ ಬರ್ತಾಯಿದ್ದರು ಅವ್ರ ಜೊತೆಗೆ, ಅವರ ಬಳಿಯಲ್ಲಿ. ನಾನು ಅಲ್ಲಿ ಹಾಸ್ಪಿಟಲ್ನಲ್ಲಿ ಬೆಡ್ಡಿನಲ್ಲಿ ಇದ್ದಾಗ ನಾನು ಸೇವೆಯನ್ನು ನಾನು ಮಾಡ್ತಾಯಿದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಎಷ್ಟು ಅದ್ಭುತ ಗವಾಹಿ ಇದೆ ನಮ್ಮ ಪ್ರಿಯರೇ. ದೇವರು ಯೇಸುವೇ ಮಾರ್ಗ ಮತ್ತು ಸತ್ಯ ಮತ್ತು ಜೀವನ ಆಗಿದ್ದಾನೆ. ಯಾಕಂದರೆ ನಾನು ನಿಮಗೆ ವಿನಂತಿ ಮಾಡ್ತೇನೆ ನಮ್ಮ ಪ್ರಿಯರೇ, ಯೇಸುವನ್ನು ಸ್ವೀಕಾರ ಮಾಡಿಕೊಳ್ಳಿರಿ. ಯೇಸುವೇ ಜೀವಂತ ದೇವರಾಗಿದ್ದಾರೆ. ಯೇಸುವೇ ದೇವರ ಮಗನಾಗಿದ್ದಾನೆ. ಯೇಸು ಸ್ವರ್ಗವನ್ನು ಬಿಟ್ಟು ಈ ಲೋಕಕ್ಕೆ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮ ಎಲ್ಲ ಪಾಪಗಳನ್ನು ನಮಗೆ ಕ್ಷಮಿಸಿ ಸ್ವರ್ಗದ ಜೀವನ, ಅನಂತ ಕಾಲದ ಜೀವನ ದೇವರು ನಮಗೆ ತನ್ನ ಮಗನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಯೇಸುವಿನ ನಮಗೆ ಮಹಿಮೆ ಉಂಟಾಗಲಿ. ಬಂದು ಎಲ್ಲರೂ ಆಫರಿಂಗ್ ಕೊಡ್ತಾಯಿದ್ರು, ಹಣವನ್ನು ಕೊಡ್ತಾಯಿದ್ರು ಪ್ರಾರ್ಥನೆ ಮಾಡಿ ಅಂತೆ. ಸಿಸ್ಟರ್, ಯೇಸು ಜೀವಂತವಾಗಿದ್ದಾರೆ. ದೇವರಿಗೆ ಮಹಿಮೆ 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 ಉಂಟಾಗಲಿ. ದೇವರು ಅದ್ಭುತವಾಗಿದ್ದಾನೆ.
ನೀವು ಯಾವಾಗಲೂ ನೀವು ಯೋಚನೆ ಮಾಡಬೇಡಿರಿ. ಮರಣ ಬರ್ತದೆ ಹೋಗ್ತದೆ, ಆದರೆ ನಾನು ನಿಮಗೆ ಒಂದು ಹೇಳ್ತೇನೆ, ಯೇಸುವಲ್ಲಿ ಜೀವನ ಉಂಟು ಮತ್ತು ನೀವು ಎಲ್ಲರೂ ವಿಜಯ ಇದ್ದೀರಿ. ನಾನು ನಿಮಗೆ ಹೇಳ್ತೇನೆ, ವಿಶ್ವಾಸ ಮಾಡಿರಿ. ವಿಶ್ವಾಸ ಯಾವಾಗಲೂ ಕೆಳಗೆ ಬೀಳುವುದಿಲ್ಲ, ಅದು ವಿಜಯ ಆಗ್ತದೆ. ದೇವರ ನಮಗೆ ಸ್ತೋತ್ರವಾಗು. ಪಾಸ್ಟರ್ ಕ್ರಿಸಿಗೆ ಎಂತ ಹೇಳ್ತೀರಿ ಸಿಸ್ಟರ್ ನೀವು? ಪಾಸ್ಟರ್, ನಿಮಗೆ ಬಹಳ ನಾವು ಪ್ರೀತಿ ಮಾಡ್ತೇವೆ. ಇಸ್ರಾಯೇಲಿಗೆ ಹೋಗೋ ಒಳ್ಳೆಯದು, ಆದರೆ ಇದು 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 ಜಾಗ ಬಹಳ ಒಳ್ಳೆಯದು. 2000 ಮೊದಲು ಚಮತ್ಕಾರ ಯೇಸು ಸ್ವಾಮಿ ಮಾಡಿದ್ದಾನೆ, ಅದೇ ಚಮತ್ಕಾರ ಈ ಸಮಯದಲ್ಲಿ ಆಗ್ತಾ ಇದ್ದಾವೆ. ನಮ್ಮ ಪಾಸ್ಟರ್ ಯೇಸುವಿನ ಆವಾಜ್ ಬಹಳ ಗಂಭೀರದಿಂದ ತಗೊಂಡಿದ್ದಾರೆ, ನಮಗೆ ಹೇಳ್ತಾ ಇದ್ದಾರೆ. ದೇವರ ವಚನ ಅವರು ವಿಶ್ವಾಸ ಮಾಡಿದ್ದಾರೆ. ಪಾಸ್ಟರ್ ಕ್ರಿಸ್, ನಾನು ನಿಮಗೆ ಬಹಳ ವಂದನೆ ಹೇಳ್ತೇನೆ. ಪಾಸ್ಟರ್ ಕ್ರಿಸ್, ನೀವು ದೇವರ ಒಂದು ಆವಾಜ್ ಇದ್ದೀರಿ, ದೇವರ ಒಂದು ಧನು ಇದ್ದೀರಿ. ಈ ಲೋಕಕ್ಕೆ ನೀವು ನಮಗೆ ದೇವರ ಆವಾಜ ಆಗಿದ್ದೀರಿ. ನಮಗೆ ನೀವು ಎಲ್ಲ ನಮಗೆ ವಿಶ್ವಾಸವನ್ನು ಹುಟ್ಟಿಸ್ತಾ ಇದ್ದೀರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪಾಸ್ಟರ್ ಕ್ರಿಸ್, ನಾನು ನಿಮಗೆ ವಂದನೆ ಮಾಡ್ತೇನೆ, ನಿಮಗೆ ಧನ್ಯವಾದ ಹೇಳ್ತೇನೆ. ಪಾಸ್ಟರ್ ಕ್ರಿಸ್, ದೇವರ ನಮಗೆ ಮಹಿಮೆ ಉಂಟಾಗಲಿ. Could hear the cry of that wailing mother, groaning in painful sounds made only by broken heart. Was estranged from all reasoning, a language spoken only by lonely broken heart. Of our only son, a widow still touched by willows of a late beloved. Now the only comfort she had, her only son is gone. Oh, what a grief she had to bear, lost in the shadow of a lonely structure, enslaved by dreadful taskmasters of fear, in a devastated, shattered world, getting from all soothing comfort, every thought of a lifeless son came with deadly pain, that tore her apart. Her every step sunk in the ground with so much heaviness, and his
Sharabakonto cobra seketi kila mahadeges. Levrodos kobaranda gableges. Thank you, Lord. We just want you to know at this moment, Jesus loves you. Watching a merciless future unfolding you, will I ever find solution with a question in your heart like no other? It's all you need. There's one who loves you like no other. To you now, yeah, it's easy for you. Haunted by you yesterday, guiltful memories of wasted years, gradually running you crazy. You cried and tried to fix it all, hampered by depression from your heart of lives you wasted by your heartless and careless heart. Just wishing you could turn back the hand of time to right on your own. Your heart is troubled and shattered.
delivering you now. He's here for you. Ill and forsaken, lost and alone, your hope's been crushed, body bruised and scarred, doctors given up on you. Your continued wait for an answer has overwhelmed you with sorrows. You've done all you could. Now you're uncertain of tomorrow. Oh. There's no need to despair. You are at the right place. I know of a great physician. His name is Jesus. There's no pain he can heal. No trouble he cannot. Oh, he's the word cleanses and purifies. His love restores. The great physician is he. With his love and full display, is working through us. Reaching out to you right now. The great physician is here. With his love and full display. You're his outstretched arm. You're his outstretched arm. And heard our word. Oh, you've been loosed from your infirmities. Right now, you'll be loosed. Just like the magnet, the gate called Beautiful lay from his mother's womb. He was carried and laid there daily, begging for alms without hope. You might have been crippled with pain, silver and gold cannot take away. But look on us, in the name of Jesus, you'll be healed. There's no need to despair. You are at the right place. Just believe in the words we speak. They are spirit and life. And in the power of His name, you will be made whole. His name has all power and all authority. The great physician is He, with His love and full display. He's working through us, reaching out to you right now, right now. The great physician is here. And the great physician is With His here. love and full display. And full display. We are His outstretched arm. And let our word. Dissolved, and they're walking in divine health for the rest of their lives. This is the end of partial deafness. The man of God places his hands into the ears of that woman. Tinnitus is healed. Diabetes mellitus bows to the name of Jesus. His working through us. How great are His signs and how mighty are His wonders. His kingdom is an everlasting kingdom, and His dominion is from generation to generation. Glory to God.
lumbago, generalized body pains are being healed right now. See this mother with her child vibrating under the power of the Holy Ghost. This is the end of migraine headaches. One by one, they are receiving their miracle. And today marks a new day, a new life to praise the Lord in divine health. Compression fracture. Man of God, carefully takes a look at the case card. And that's it. That woman is free. Glory to God. Man of God addresses the devil responsible for spiritual attacks. All devils bow to the name of Jesus today. Nephrotic syndrome is healed. This is the end of peptic ulcer and heart palpitations. Unexplained weight loss being healed right now. The Bible says in Matthew 10:8, heal the sick, cleanse the lepers, raise the dead, cast out devils. Freely you have received, now freely give. Glory, look at them, rejoice for their miracle. Reaching out to you right now, right now. Three by three, glory to God. This is the end of spiritual conditions. Man of God cast devil out, just a touch of his finger. One by one they receive their miracle. Demonic oppression, and that's it. They're free. Hallelujah. See these women already vibrating, and that's it. They're free. This is the end of uterine fibroids and Reaching out to you right now. right now, all fibroids are dissolved by the power of the Holy Ghost. Psalm 147 verse 3 says, He healeth the brokenhearted and bindeth up their wounds. Today, whole families are restored as their loved ones receive their miracles. See the man of God touch this child. So much love and compassion exuding from our man of God. Man of God addresses the devil with power and authority. Recurrent miscarriages are being healed. That woman fell under the power of the Holy Ghost before the man of God even got to her. It's electrical here in the Healing Streams Live Healing Services. And that's it. Glory to God. They're free. And now the man of God approaches the other side of the hall. John 10 verse 10 says, I am come that they might have life and that they might have it more abundantly. Man of God calls those before him. This is their moment. This is their time. They stare deeply into the eyes of the man of God in anticipation of their miracle. That's the end of hepatitis. See the power of God go through her. Sickle cell anemia healed right now. Ovarian cancer healed. This is the end of HIV. There is no unhealable disease present here today. Every disease vanishes and is vanished once and for all. That's it. Glory to God. They're free. Hallelujah. And now the man of God ministers 2 by 2 to the child
two men, two by two. A man suffering from terrible neck pain. Reaching out to you right now. Pelvic pain. Peptic ulcers are being healed. It doesn't matter the condition. It doesn't matter how long. This boy suffers from epilepsy. Man of God, lays hands on that boy's head and he's free. One by one they receive their healings. Man of God, command the devil's responsible out. This woman had a breath of love. And that's it, one touch and she's healed. See this woman's protruding stomach, uterine fibroids, but today they are dissolved by the power of the Holy Ghost. Luke 6 verse 19 says, and the whole multitude sought to touch him, for there went virtue out of him, and healed them all. Here at the Healing Streams Live Healing Services 10th edition, every infirmity bows to the name of Jesus as all are healed and all rejoice for joy. Jesus is alive. The great physician is he. Man of God, praise for this baby. She was born with a defect, blows on her, and that's it, she's free. It's the end of spiritual uterine fibroid. See this man vibrating under the power of the Holy Ghost. Man of God commands the devil out with just a kick of the fingers. That's the end of infertility and the free. It's an atomic explosion of God's power emanating through the entire planet, taking place from here, the Healing Streams Live Healing Services with the man of God. And already we are seeing the miraculous in more glorious measures than ever before. Man of God, command that devil out. This woman suffered from tinnitus. Coming from Australia, this man suffered from prostate cancer, but today he's healed. Neurological disorder. Man of God commands the devil out with power and authority, and that's it. Step free. Oh, you will walk again. You are gonna see again. And now the man of God begins to approach those on the stretcher. Every symptom of disease in your body is leaving you now. Every pain is leaving now. ಯಾರು ಹಾಸ್ಪಿಟಲ್ನಲ್ಲಿ ಮತ್ತೆ ಬೆಡ್ಡಲ್ಲಿ ಇದ್ದೀರಿ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ದೇವರ ಆತ್ಮದ ಶಕ್ತಿ ಯೇಸುವಿನ ನಾಮದಲ್ಲಿ ಒಳ್ಳೆ ಶ್ವಾಸವನ್ನು ತಗೊಳ್ರಿ, ಒಳ್ಳೆ ಶ್ವಾಸವನ್ನು ತಗೊಳ್ಳಿರಿ. ಸೈತಾನ್ ಹೋಗಿದೆ, ಸೈತಾನ್ ಹೋಗಿದ್ದಾನೆ. Get up. It's a victory parade like never seen before. See them running and jumping. Years of sickness and infirmity with just one word. Yes. It's our year of redemption. It's the year of redemption. ನೀವು ಯೇಸುವಿನ ನಾಮದಲ್ಲಿ ಯಾವ ಈ ಕುರ್ಜಿಯಿಂದ ನೀವು ಎದ್ದೇಳ್ತೀರಿ, ಯಾವಾಗ ನೀವು ಹೇಳ್ತೀರಿ
ಎಲ್ಲ ನೋವು ಹೋಗ್ತದೆ, ಎಲ್ಲ ಬಿಮಾರಿ, ಎಲ್ಲ ರೋಗಗಳು ಹೋಗ್ತವೆ, ಎಲ್ಲ ದುಷ್ಟಾತ್ಮಗಳು ಹೋಗ್ತವೆ ಮತ್ತು ತಿರುಗಿ ಬರುವುದಿಲ್ಲ ಯೇಸುವಿನ ನಾಮದಲ್ಲಿ. ಈ ನಿಮ್ಮ ಸಮಯ ಇದೆ, ಈ ಸಮಯ ನಿಮ್ಮದಿದೆ. ಸ್ವಸ್ಥತೆ ನಾನು ನಿಮ್ಮ ಹತ್ರ ತಂದಿದ್ದೇನೆ. ಎಲ್ಲ ರೋಗಗಳನ್ನು ನಾನು ಕಡಿದು ಹಾಕುತ್ತೇನೆ. ನೀವು ಸ್ವಸ್ಥರಾಗಿದ್ದೀರಿ ಯೇಸುವಿನ ನಾಮದಲ್ಲಿ. ಮತ್ತು ಬಹಳಷ್ಟು ಜನ ಗುಣವಾಗಿದ್ದೀರಿ. ಯಾವುದು ಕೂಡ ನೋವು ಇರಬಹುದು. ನೀವು ನಿಮ್ಮ ಕೈಯನ್ನು ಅಲ್ಲಿ ಇಡಿರಿ. ನಿಮ್ಮ ಮಗು ಇದ್ದರೆ ನೀವು ಮಗುವಿನ ಮೇಲೆ ಕೈ ಹಿಡಿರಿ. ಅವರು ಕುಡ್ಡಿ ಇದ್ದರೆ ಕಣ್ಣಿನ ಮೇಲೆ ಕೈ ಹಿಡಿರಿ. ಕಿವುಡಿದ್ದರೆ ಕಿವಿನ ಮೇಲೆ ಕೈ ಇಕ್ಕಿರಿ. ಮೂಕಿದ್ದರೆ ಬಾಯಲ್ಲಿ ಕೈ ಹಿಡಿಯಿರಿ. ಈ ಸಮಯ ಯೇಸುವಿನ ನಾಮದಲ್ಲಿ ನಾನು ಬಾಯಿಂದ ಹೇಳ್ತೇನೆ, ನಾನು ಘೋಷಣೆ ಮಾಡ್ತೇನೆ. ಎಲ್ಲ ದುಷ್ಟತನದ ಸೈತಾನನು, ಎಲ್ಲ ಅಂಧಕಾರದ ಶಕ್ತಿ, ಎಲ್ಲ ದುರಾತ್ಮಗಳು, ಅಂಧಕಾರದ ಶಕ್ತಿ, ನಾನು ಆದೇಶ ಕೊಡ್ತೇನೆ ಯೇಸುವಿನ ನಾಮದಲ್ಲಿ. ಅವರ ಶರೀರದ ಒಳಗಿಂದ ಹೊರಗೆ ಬಾ ಯೇಸುವಿನ ನಾಮದಲ್ಲಿ. ನಾನು ಆದೇಶ ಕೊಡ್ತೇನೆ ಆ ಕ್ಯಾನ್ಸರಿಗೆ ಸಾಯಲಿಕ್ಕೆ, ಆ ಟ್ಯೂಮರಿಗೆ ನಾನು ಆದೇಶ ಕೊಡ್ತೇನೆ ಸಾಯಲಿಕ್ಕೆ. ಸ್ವಸ್ಥತೆ ಆಗಿರಿ ಯೇಸುವಿನ ನಾಮದಲ್ಲಿ. ನಿಮ್ಮ ಹಡ್ಡಿಯಲ್ಲಿ ಸ್ವಸ್ಥತೆ ಗುಣವಾಗಿರಿ. ಯೇಸುವಿನ ನಾಮದಲ್ಲಿ. ನಿಮ್ಮ ಶರೀರದಲ್ಲಿ ಈಗ ಸ್ವಸ್ಥತೆ ಗುಣವಾಗಿರಿ ಯೇಸುವಿನ ನಾಮದಲ್ಲಿ. ಹೌದು ಸ್ವಸ್ಥತೆ. ನೀವು ಸಂಪೂರ್ಣವಾಗಿ ಸ್ವಸ್ಥತವಾಗಿ ಗುಣವಾಗಿದ್ದೀರಿ. ಪವಿತ್ರಾತ್ಮನ ಸಾಮರ್ಥ್ಯದಿಂದ ಯೇಸುವಿನ ನಾಮದಲ್ಲಿ ಗುಣವಾಗಿದ್ದೀರಿ. ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರ. ರಬ ಸಕಲ ರಬರಿಯಂತ ಕಬರಿಯಂತ ಲಿಖಂತಲ ಲಗಬರ ಸೋಹಂತರ ಕಬರಿಯಾದಾಗ ನೀವು ಎಲ್ಲ ಕೆಲಸಗಳನ್ನು ಮಾಡಿರಿ. ಮೊದಲು ನೀವು ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ನಿಮಗೆ ರೋಗದ ಮೊದಲು ಎಂಥ ನಿಮಗೆ ಪರಿಸ್ಥಿತಿ ಇತ್ತು, ಆ ಪರಿಸ್ಥಿತಿ ದೇವರು ಮುಟ್ಟಿ ಗುಣ ಮಾಡಿದ್ದಾನೆ. ನೀವು ಮೊದಲು ಏನು ಮಾಡ್ತಿರಲಿಲ್ಲ, ಈಗ ಮಾಡಿ ಯೇಸುವಿನ ನಾಮದಲ್ಲಿ. ಯೇಸು ನಿಮಗೆ ಮುಟ್ಟಿ ಗುಣ ಮಾಡಿದ್ದಾನೆ. Restoration to everyone. Yes. No matter the distance or infirmity. Yes. The name of Jesus is greater. That's right. The glory of His presence. Healings are taking place everywhere. Thank God for your healing right now. And immediately call us on the phone or send us a message. Use the details on the screen. Let us know what the Lord has done for you.
ಹೇಳಿರಿ ದೇವರು ನಿಮ್ಮ ಜೀವನದಲ್ಲಿ ಎಂತ ಮಾಡಿದ್ದಾನೆ. ಸಾಕ್ಷಿಗಳನ್ನು ಹೇಳಿರಿ, ಸಾಕ್ಷಿಗಳನ್ನು ಹೇಳಿ ದೇವರಿಗೆ ಮಹಿಮೆ ಮಾಡಿರಿ. ಸಾಕ್ಷಿಯನ್ನು ಕೊಟ್ಟು ದೇವರಿಗೆ ಮಹಿಮೆ ಮಾಡೋಣ ನಾವು. ದೇವರು ನಿಮಗೆ ಮುಟ್ಟಿ ಗುಣ ಮಾಡಿದ್ದಾನೆ. ಸ್ಕ್ರೀನಲ್ಲಿ ನಿಮಗೆ ನಾವು ನಿಮಗೆ ನಂಬರ್ ಕೊಟ್ಟಿದೆ, SMS ಮಾಡಿ ಮತ್ತು ನಿಮ್ಮ ಸಾಕ್ಷಿಗಳನ್ನು ಕಳಿಸಿಕೊಡಿರಿ. All other details on the screen. ಇದು ಅದ್ಭುತವಾಗಿದೆ. ದೇವರ ಉಪಸ್ಥಿತಿಯಲ್ಲಿ ಇದು ಅದ್ಭುತವಾಗಿದೆ. ಇದು ಅದ್ಭುತವಾಗಿದೆ. ಈ ಅದ್ಭುತವಾಗಿದೆ. ಈ ಸಮಯ ನೀವು ಶಿಷ್ಯರ ಹಾಗೆ ಇದ್ದೀರಿ. ಹೇಗೆ ಶಿಷ್ಯರು ಹೋಗಿ ಎಲ್ಲ ಜನರಿಗೆ ಗುಣ ಮಾಡಿದರು. ಶಿಷ್ಯರು ಯೇಸುವಿನ ಆಸ್ಪಾಸಲ್ಲಿ ಕೂತುಕೊಳ್ಳುತ್ತಿದ್ದರು. ರೋಗಗಳನ್ನು ಗುಣ ಮಾಡುತ್ತಿದ್ದರು. ದುಷ್ಟಾತ್ಮಗಳನ್ನು ತೆಗೆದು ಹಾಕುತ್ತಾ ಇದ್ದರು. ಯೇಸು ನಿನ್ನೆ ಇವತ್ತು ಮತ್ತೆ ಯುಗಾನುಯುಗ ಕಾಲ ಹೀಗೆ ಇರ್ತಾನೆ. ಯೇಸು ಯಾವಾಗಲೂ ಸಹ ಬದಲಾವಣೆ ಆಗೋದಿಲ್ಲ. ನಿಮ್ಮ ಹಡ್ಡಿ ಆಕ್ಸಿಡೆಂಟ್ದಲ್ಲಿ ಮುರಿದಿರಬಹುದು. ನಿಮ್ಮ ಹಡ್ಡಿ ಮುರಿದಿರಬಹುದು, ಆದರೆ ದೇವರು ಅದಕ್ಕೆ ಮುಟ್ಟಿ ಗುಣ ಮಾಡ್ತಾನೆ. ದೇವರಿಗೆ ಇಚ್ಛೆ ಉಂಟು ನಿಮಗೆ ಗುಣ ಮಾಡಲಿಕ್ಕೆ. ಸ್ವಸ್ಥತೆ ನಿಮ್ಮ ಹತ್ರ ಬಂದಿದೆ. ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನಾವೆಲ್ಲರೂ ಹೇಳ್ತೇವೆ ಯೇಸು ಕ್ರಿಸ್ತ ಇಡೀ ಲೋಕದಲ್ಲಿ ಎಲ್ಲರೂ ಹೇಳ್ತಾರೆ ಯೇಸು ಕ್ರಿಸ್ತ. ಯಾರಿಗೂ ಕೂಡ ಗೊತ್ತಿಲ್ಲ ಯೇಸು ಕ್ರಿಸ್ತ ಹೇಳ್ತಾರೆ. ಆದರೆ ಯಾಕೆ ಹೇಳ್ತಾರೆ? ಅವ್ರಿಗೆ ಏನು ಗೊತ್ತಿಲ್ಲ. ಯಾಕಂದರೆ
ಯೇಸು ಕ್ರಿಸ್ತ ಅವರಿಗೆ ಗೊತ್ತಿಲ್ಲ, ಅವರ ವಿಶ್ವಾಸ ಪರಿಣಾಮದಲ್ಲಿ ಆಗುವುದಿಲ್ಲ. ಯಾಕೆಂದರೆ ಯೇಸು ಸ್ವಾಮಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ, ನಿಮಗೆ ಅದರ ಅರ್ಥ. ನಿಮ್ಮ ಜೀವನದಲ್ಲಿ ಪರಿಣಾಮವನ್ನು ಉಂಟು ಮಾಡುತ್ತಾನೆ. ನೀವು ಬಹಳಷ್ಟು ಜನರಿಗೆ ಕೇಳಿರಿ, ಯೇಸುವಲ್ಲಿ ನೀವು ವಿಶ್ವಾಸ ಮಾಡ್ತೀರಾ? ಅವರಿಗೆ ಗೊತ್ತಿಲ್ಲ ಯೇಸು ಕ್ರಿಸ್ತ ಅಂದರೆ ಯಾರು. ಅವರಿಗೆ ಅಷ್ಟೇ ಗೊತ್ತಿದೆ, ಕ್ರಿಶ್ಚಿಯನ್ ಅಂತ ಗೊತ್ತಿದೆ, ಅಷ್ಟೇ ಗೊತ್ತಿದೆ. ಇದು ಯೇಸು ಕ್ರಿಸ್ತ ಅಂದರೆ ಯಾರು? ಬಹಳಷ್ಟು ಜನರಿಗೆ ಇಷ್ಟೇ ಗೊತ್ತಿದೆ, ಅಭಿಷಿಕ್ತ ಅಂತ. ನಿಮಗೆ ಗೊತ್ತಿದೆ ಅಭಿಷಿಕ್ತ ಅಂದರೆ ನಿಮಗೆ ಗೊತ್ತಾ? ಅದು ಅವರಿಗೆ ಗೊತ್ತಾಗುವುದಿಲ್ಲ, ತಿಳಿದುಕೊಳ್ಳೋದಿಲ್ಲ. ನಾನು 3 ವಚನ ನಿಮಗೆ ಕೊಡ್ತೇನೆ. 1ನೇ ವಚನ, ಯೋಹನ್ನದ ಬರೆದ ಪುಸ್ತಕ, 1ನೇ ಯೋಹನ್ನ ಬರೆದ ಪುಸ್ತಕ 20ನೇ ವಚನ, 20ನೇ ಅಧ್ಯಾಯ 30ನೇ ವಚನ. ಬಹಳಷ್ಟು ಚಮತ್ಕಾರ ದೇವರು ಚಮತ್ಕಾರವನ್ನು ಮಾಡಿದ, ಆದರೆ ಈ ಪುಸ್ತಕದಲ್ಲಿ ಬರೆಯಲಿಲ್ಲ. ಬಹಳಷ್ಟು ಚಿನ್ನ ಚಮತ್ಕಾರ ದೇವರು ಯೇಸು ಸ್ವಾಮಿ ಮಾಡಿದ್ದಾರೆ, ಆದರೆ ಪುಸ್ತಕದಲ್ಲಿ ಬರಲಿಲ್ಲ. ಬಹಳಷ್ಟು ಚಿನ್ನ ಚಮತ್ಕಾರ ಯೇಸು ಸ್ವಾಮಿ ಮಾಡಿದ್ದಾರೆ, ಈ ಪುಸ್ತಕದಲ್ಲಿ ಬರಲಿಲ್ಲ. ಯಾಕಂದರೆ ಇವೆಲ್ಲ ಚಮತ್ಕಾರಗಳು ನಾವು ದೇವರ ಆತ್ಮದಿಂದ ಬರೆದಿದೆ. ನೀವೆಲ್ಲರೂ ವಿಶ್ವಾಸ ಮಾಡಬೇಕು. ನೀವು ಯೇಸುವಿನ ಮೇಲೆ ವಿಶ್ವಾಸ ಮಾಡಬೇಕು. ನೋಡಿದ್ದೀರಾ ನೀವು? ಬಹಳಷ್ಟು ಚಮತ್ಕಾರ ಬಹಳಷ್ಟು ಇದೆ. ನಿಮಗೆ ಈ ಚಿನ್ನ ಚಮತ್ಕಾರ ಮೇಲೆ ವಿಶ್ವಾಸ ಆಗಬೇಕು. ಯೇಸು ಸ್ವಾಮಿ ದೇವರಾಗಿದ್ದಾರೆ. ಸ್ವಾಮಿ ಮಸಿ ಅಂದರೆ ದೇವರ ಪುತ್ರ. ದೇವರು ಮನುಷ್ಯನ ಶರೀರದಲ್ಲಿ, ಅದರ ಅರ್ಥ ಅಂದರೆ ಇದೆ. ಅದೇ ಕಾರಣದಿಂದ ಯೇಸು ಕ್ರಿಸ್ತನನ್ನು ಕ್ರೂಜಲ್ಲಿ ಹಾಕಿದರು. ಅವರು ಹೇಳಿದರೆ, ನೀನು ಮನುಷ್ಯನಾಗಿ ದೇವರು ಹೇಗೆ ಹೇಳ್ತಿ, ನಿನಗೆ ಸಾಯಬೇಕು. ಅವರು ಹೇಳಿದ್ದಾರೆ, ನೀನು ದೇವರ ಮಹಿಮೆಯನ್ನು ತಗೊಂಡಿದ್ದಿ. ಯೇಸುವನ್ನು ಸಾಧಾರಣ ಮನುಷ್ಯರಾಗಿ ಅವರನ್ನು ನೋಡಿದ್ದಾರೆ. ಅವರು ಹೇಳಿದ್ದಾರೆ, ಯಾಜಕ ಕೇಳಿದಾನೆ, ನೀನು ಮಸಿ ಇದ್ದೀಯಾ? ಯೇಸು ಸ್ವಾಮಿ ಹೇಳಿದ್ದಾರೆ, ಹೌದು. ಯಾಜಕನು ಹೇಳಿದಾನೆ, ನಮಗೆ ಇನ್ನೂ ಸಾಕ್ಷಿ ಬೇಕು, ನೀನು ಮಸಿ ಆಗಿದೆಯಾ ಇಲ್ಲ ಅಂತ. ಅವರು ಯೇಸುವಿನ ಮೇಲೆ ದೋಷ ಹಚ್ಚಿದರು. ಮಸಿ ಅಂದರೆ ದೇವರು ಮನುಷ್ಯನ ಶರೀರದಲ್ಲಿ. ಸುವಾರ್ತೆ ಇದರ ವಿಷಯದಲ್ಲಿ ಉಂಟು. ಇವೆಲ್ಲ ಚಿನ್ನ ಚಮತ್ಕಾರ ನೀವೆಲ್ಲ ವಿಶ್ವಾಸ ಮಾಡಬೇಕು ಅಂದು ಯೇಸು ಸ್ವಾಮಿ ದೇವರ ಪುತ್ರನಾಗಿದ್ದನಂತೆ ವಿಶ್ವಾಸ ಮಾಡಬೇಕು. ದೇವರು ನನಗೆ ಕಳಿಸಿದ್ದಾನೆ, ಇಡೀ ಲೋಕಕ್ಕೆ ಹೇಳಲಿಕ್ಕೆ ನಾನು ದೇವರ ಪುತ್ರನಾಗಿದ್ದೇನೆಂತು. ಅದರ ಅರ್ಥ ಅಂದರೆ ಏನು ನಿಮಗೆ ಗೊತ್ತಿಲ್ಲ. ದೇವರ ಮಕ್ಕಳಿಗೆ ಸಹ ಗೊತ್ತಿಲ್ಲ ಪರಮೇಶ್ವರ ದೇವರ ಪುತ್ರನೆಂದರೆ ಯಾರು.
ದೇವರು ಮನುಷ್ಯನ ಶರೀರದಲ್ಲಿ. ಯೇಸು ದೇವರ ಪುತ್ರನಾಗಿದ್ದಾನೆ. ದೇವರು ಮನುಷ್ಯನ ಶರೀರದಲ್ಲಿ. ಇದೇ ಕಾರಣದಿಂದಲೇ ಫಿಲಿಪಿ ಬರೆದ ಪುಸ್ತಕ 2ನೇ ಅಧ್ಯಾಯ, ಹೇಗೆ ಯೇಸು ಸ್ವಾಮಿಯ ಸ್ವಭಾವ ಉಂಟು ಹಾಗೆ ನಿಮ್ಮ ಸ್ವಭಾವ ಹಾಗೆ ಇರಬೇಕು. ಯೇಸು ಸ್ವಾಮಿ ದೇವರ ಪುತ್ರನಾಗಿದ್ದನು, ದೇವರ ಸ್ವರೂಪನಾಗಿದ್ದನು. ದೇವರು ಮನುಷ್ಯನ ಶರೀರದಲ್ಲಿ. ತಿತುಸ್ ಬರೆದ ಪುಸ್ತಕ 2ನೇ ಅಧ್ಯಾಯ 13ನೇ ವಚನ. ಯೇಸು ಸ್ವಾಮಿಗೆ ಮಹಾನ್ ದೇವರು ಅಂತ ಹೇಳಿದ್ದಾರೆ. ನಮ್ಮ ದೇವರು ಯೇಸು ಕ್ರಿಸ್ತನ ಮಹಾನ್ ರಕ್ಷಣೆ ಮಾಡುವಂಥ ನಮ್ಮ ದೇವರು. ಯೇಸು ಸ್ವಾಮಿ ನಮಗೆ ರಕ್ಷಣೆ ಕೊಡ್ತಾರೆ. ನಮ್ಮ ಬೈಬಲ್ನಲ್ಲಿ ಬರೆದಿದೆ. 3ನೇ ವಚನ ಓದೋಣ. 1ನೇ ಯೋಹನ ಬರೆದ ಪುಸ್ತಕ ದೇವರ ಪುತ್ರರು ಬಂದಿದ್ದಾನೆ. ದೇವರು ನಾವು ನೋಡಿದ್ದೇನೆ ದೇವರ ಪುತ್ರ ಈ ಲೋಕದಲ್ಲಿ ಬಂದಿದ್ದಾನೆ. ನಮಗೆ ದೇವರು ಸಮಜ್ ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ದೇವರು ಸತ್ಯ ದೇವರಾಗಿದ್ದಾರೆ. ಅವರು ಯೋಚನೆ ಮಾಡಿದರೆ ಈ ಮನುಷ್ಯ ಸಾಧಾರಣವಾಗಿದ್ದಾರೆ. ಆದರೆ ಯೇಸು ಸ್ವಾಮಿ ಸಾಧಾರಣ ಮನುಷ್ಯ ಇಲ್ಲ. ಯೇಸು ಸ್ವಾಮಿ ದೇವರ ಮಗನಾಗಿದ್ದಾನೆ. ನೋಡಿರಿ, ಈ ಮನುಷ್ಯ ಯೇಸು ಸ್ವಾಮಿ ಯೋಹನ ಬರೆದ ಪುಸ್ತಕ. ನೀವು ವಿಶ್ವಾಸ ಮಾಡಿರಿ, ಯೇಸು ಈ ದೇವರ ಪುತ್ರನಾಗಿದ್ದಾನೆ. ಅವರು ಮಸಿ ಆಗಿದ್ದಾರೆ. ಅವನ ಹೆಸರಿನ ಮೇಲೆ ಜೀವನ ಆಗಿದೆ. ಅವರು ಮನುಷ್ಯನ ಜೀವನದ ರಿಪ್ಲೇಸ್ ಮಾಡಿದ್ದಾನೆ. ನೀವು ನಿಮ್ಮ ಜನ್ಮ ನಿಮ್ಮ ತಾಯಿ ತಂದೆ ಆಗಿದೆ. ಇದು ಹೀಗೆ ಆಗ್ತದೆ. ಯಾಗ ನೀವು ಯೇಸು ಸ್ವಾಮಿಯನ್ನು ವಿಶ್ವಾಸ ಮಾಡಿರಿ, ಇದು ದೇವರ ಜೀವನ ಬಂದಾಗ ಮನುಷ್ಯನ ಜೀವನ ಹೋಗಿ ಒಂದು ದೇವರ ಜೀವನ ಬರ್ತದೆ, ದೇವರ ಸ್ವಭಾವ ಬರ್ತದೆ. ನೀವು ದೇವರಲ್ಲಿ ಹೊಸ ಸೃಷ್ಟಿ ಆಗಿದ್ದೀರಿ.
ಯೋಹನ ಬರೆದ ಪುಸ್ತಕ 14ನೇ ಅಧ್ಯಾಯ ಹೇಗೆ ದೇವರಿದ್ದಾನೆ ಸೇಮ್ ಹಾಗೆ ನಾವು ಈ ಲೋಕದಲ್ಲಿ ಇದ್ದೇವೆ. ಹೇಗೆ ಯೇಸು ಸ್ವಾಮಿ ಇದ್ದಾನೆ ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಯೇಸು ಹಾಗೆ ಇದ್ದೇವೆ. ಯಾಗ ನಮ್ಮದು ಹೊಸ ಜನ್ಮ ಆಯಿತು, ಒಂದು ಮನುಷ್ಯನ ಜೀವನದಲ್ಲಿ ಹೀಗೆ ಆಗ್ತದೆ. ಯಾರು ದೇವರಲ್ಲಿ ಇದ್ದಾರೆ ಹೊಸ ಸೃಷ್ಟಿ ಇದ್ದಾರೆ, ಹಳೆಯದು ಎಲ್ಲ ಹೋಯ್ತು. ಅದರಿಂದ ಏನು ಫರಕ್ಕಿಲ್ಲ. ನಿಮ್ಮದು ಜನ್ಮ ಹೇಗೆ ಆಗಿದೆ, ನೀವು ಗರೀಬನಲ್ಲಿ ಜನ್ಮ ಆಗಿರಬಹುದು, ಅದು ಏನು ಹಾಗೆ ಇಲ್ಲ. ಎಲ್ಲ ಹೊಸದಾಗಿದೆ. ಎಲ್ಲ ಮಾತು ಹೊಸದಾಗಿದೆ ದೇವರಲ್ಲಿ. ಹೊಸ ಮಾತು ಎಲ್ಲ ದೇವರಿಂದಲೇ ಆಗಿದೆ. ಹೊಸ ಸೃಷ್ಟಿ ದೇವರಿಂದಲೇ ಇದೆ. ಫಿಲಿಪಿ ಬರೆದ ಪುಸ್ತಕ 2ನೇ ಅಧ್ಯಾಯ 13ನೇ ವಚನ ಓದೋಣ. ಯಾವಾಗ ನೀವು ಯೇಸುವಿನ ವಿಶ್ವಾಸ ಮಾಡ್ತೀರಿ, ಯೇಸುವಿನ ಜೀವನ ನಮ್ಮ ಒಳಗೆ ಬರ್ತದೆ. ಆಗಿಂದಲೇ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತ ಕೆಲಸ ಮಾಡ್ತಾನೆ. ದೇವರು ಇಚ್ಛೆ ಕೊಡ್ತಾನೆ. ದೇವರು ನೀವು ಪ್ರೀತಿ ಮಾಡುತ್ತಾ ಇದ್ದಾರೆ. ದೇವರು ನಿಮಗೆ ಇಚ್ಛೆ ಕೊಡ್ತಾನೆ ಸೇವೆ ಮಾಡಲಿಕ್ಕೆ. ದೇವರು ನಿಮ್ಮ ಜೀವನದಲ್ಲಿ ಇಚ್ಛೆ ಕೊಡ್ತಾನೆ ಮತ್ತು ಸೇವೆ ಮಾಡಲಿಕ್ಕೆ ಇಚ್ಛೆ ಕೊಡ್ತಾನೆ, ಹಿಮ್ಮತ್ ಕೊಡ್ತಾನೆ, ಧೈರ್ಯ ಕೊಡ್ತಾನೆ. 14ನೇ ವಚನ ನಾವು ನೋಡೋಣ. ಯಾರು ದೇವರ ಆತ್ಮನಿಂದ ಹುಟ್ಟಿದ್ದಾರೆ ಅವರೇ ದೇವರ ಪುತ್ರರಾಗಿದ್ದಾರೆ. ಈಗ ಪವಿತ್ರ ಆತ್ಮ ನಿಮ್ಮ ಒಳಗೆ ಇರಲಿಕ್ಕೆ ಬಂದಿದ್ದಾರೆ. ಹೇಗೆ 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 ಯೇಸು ಸ್ವಾಮಿ ಇದ್ದಾನೆ ಹಾಗೆ ಈ ಲೋಕದಲ್ಲಿ ನಾವು ಇಲ್ಲಿ ಇದ್ದೇವೆ. ನಿಮ್ಮ ಹತ್ರ ದಾಸತ್ವದ ಆತ್ಮದ ಇಲ್ಲ. ಲೇಪಲಕ್ಕೆ ಆತ್ಮನಿಗೆ ಸಾಕ್ಷಿ ಕೊಡ್ತದೆ, ನಾವು ದೇವರ ಮಕ್ಕಳಾಗಿದ್ದೇವೆ. ಯಾರಿಗೆ ಗೊತ್ತಿದೆ, ಪವಿತ್ರ ಆತ್ಮ ನಿಮ್ಮ ಒಳಗೆ ಸಾಕ್ಷಿಯನ್ನು ಹೇಳ್ತಾರೆ, ನೀವು ದೇವರ ಮಕ್ಕಳಾಗಿದ್ದೀರಿ. ಒಳಗಿಂದ ನಿಮಗೆ ಗೊತ್ತಾಗ್ತದೆ. ನಿಮ್ಮ ಮನಸ್ಸು, ನಿಮ್ಮ ಮೈಂಡ್ ಒಂದು ಹೇಳ್ತದೆ, ಪವಿತ್ರ ಆತ್ಮ ಒಳಗಿಂದ ಸಾಕ್ಷಿ ಹೇಳ್ತಾರೆ, ನಾವು ದೇವರ ಮಕ್ಕಳಾಗಿದ್ದೇವೆ. ನಿಮ್ಮ ಆತ್ಮ ಸಜ್ಜನವಾಗಿದೆ. ಯಾಕಂದ್ರೆ ನಮ್ಮ ಆತ್ಮದಲ್ಲಿ ಸಾಕ್ಷಿ ಕೊಡ್ತಾರೆ ಪವಿತ್ರ ಆತ್ಮ. ಸಂತಾನಿದ್ದರೆ ವಾರಿಸ ಕೂಡ ಇದ್ದೀರಿ, ದೇವರ ವಾರಿಸ್. ಮಸಿಯ ಸಂಗಿ ವಾರಿಸ್ ಆಗಿದ್ದೀರಿ. ವಾರಿಸ್ ಅಂದರೆ ನಿಮ್ಮ ಹತ್ರ ಉತ್ತರಾಧಿಕಾರ ಉಂಟು. ನೀವು ಅದ್ಭುತ, ನಿಮ್ಮ ಹತ್ರ ಉತ್ತರಾಧಿಕಾರ ಉಂಟು. ನೋಡಿರಿ, ನೀವು ಹೇಗೆ ಗರೀಬ ಆಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಗೆ ಬಡವರಾಗಿ ಆಗಿರಬಹುದು. ಯಾವುದು ಸಂಘೀಯ ವಾರಿಸ್ ಅಂದರೆ ಏನು? ಯಾವುದು ಯೇಸುನಲ್ಲಿ ಇದೆ ಅದೇ ನಮ್ಮ ಹತ್ರ ಉಂಟು. ಅದರ ಅರ್ಥ ಅಂದರೆ जो कानून अधिकार ಯೇಸುವನಲ್ಲಿ ಅದೇ ಸೇಮ್ ಕಾನೂನು ಅಧಿಕಾರ ನಿಮ್ಮ ಹತ್ರ ಉಂಟು. ಇಲ್ಲ 90% ಯೇಸುವಲ್ಲಿ, 10% ನಮ್ಮಲ್ಲಿ ಹಾಗೆ ಇಲ್ಲ. 100% ಯೇಸುವಲ್ಲಿ ಯಾವುದೋ ಅಧಿಕಾರ ಉಂಟು. ಯೇಸುವಲ್ಲಿ ಏನು ಎಂಥ ವಾರಿಸ್ ಉಂಟು, ಅದೇ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ದೇವರು ನಮಗೆ ವಾರಿಸ್ ಮಾಡಿದ್ದಾನೆ. ಫಿಫ್ಟಿ ಇಲ್ಲ. ಸಂಘಿ ವಾರಿಸ್ ಅಂದರೆ ಹೇಳಿರಿ, ನಾನು ಅಮೀರಿದ್ದೇನೆ,
ನನ್ನಲ್ಲಿ ಎಲ್ಲ ಉಂಟು. ಒಂದನೇ ಕೊರಿಂಥಿ 3ನೇ ಅಧ್ಯಾಯ 20ನೇ ವಚನ. ದೇವರು ಜ್ಞಾನ ಚಿಂತವನ್ನು ನೋಡುತ್ತಾನೆ, ಇದೆಲ್ಲ ವ್ಯರ್ಥ ಆಗಿದೆ. ಮನುಷ್ಯ ಅದರ ಮೇಲೆ ಏನು ಘಮಂಡ ಮಾಡಬಾರದು, ಎಲ್ಲದು ನಿಮ್ಮದೇ ಉಂಟು. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರು ನಿಮಗೆ ಹೇಳ್ತಾ ಇದ್ದಾರೆ, ನಿಮ್ಮ ಅಂಕಲ್, ನಿಮ್ಮ ಕಜಿನ್, ನಿಮ್ಮ ಮಾಮ, ಕಾಕ ಅವರಿಗೆ ಮಹಿಮೆ ಕೊಡಬೇಡಿರಿ. ನೀವು 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 ಕ್ರಿಸ್ತನಲ್ಲಿ ಸಂಗಿ ವಾರಿಸಿದದ್ದು ಹೇಳಿ, ಎಲ್ಲ ವಸ್ತು ನನ್ನದುಂಟು. ಮತ್ತು ನೀವೇನು ಮಾಡ್ತೀರಿ? ನಾನು ನಿಮಗೆ ತೋರಿಸುತ್ತೇನೆ, ಹೇಗೆ ಅಪ್ಲೈ ಮಾಡಬೇಕು ನಾನು ನಿಮಗೆ ಹೇಳ್ತೇನೆ. ಎಲ್ಲ ವಸ್ತುವೇ ನಿಮ್ಮದೇ ಉಂಟು. ಡೈಲಿ ಬೇಸಿಸ್ನಲ್ಲಿ ಕೆಲಸ ಮಾಡಿರಿ, ಎಲ್ಲ ವಸ್ತು ನಿಮ್ಮದೇ ಉಂಟು. ಇದು ಶಬ್ದ ಇಲ್ಲ, ಇದು ವಾಸ್ತವಿಕ ಉಂಟು, ಇದು ಸತ್ಯ ಉಂಟು. ನೀವು ನೋಡುತ್ತೀರ, ನಿಮ್ಮ ಜೀವನದಲ್ಲಿ ಕೆಲಸ ಮಾಡುವಂತೆ ನೀವು ನೋಡುತ್ತೀರೋ? ನೀವು ಈ ಲೋಕದಲ್ಲಿ ಎಲ್ಲಿ ಕೂಡ ಇರಬಹುದು. ಇಡೀ ಲೋಕದಲ್ಲಿ, ಇಡೀ ದೇಶದಲ್ಲಿ ಎಲ್ಲರೂ ರಿಜಿಸ್ಟರ್ ಮಾಡಿದ್ದಾರೆ. ಇಡೀ ಲೋಕದಲ್ಲಿ ಇದು ಎಲ್ಲ ವಿಶ್ವದಲ್ಲಿ ಎಲ್ಲಿ ಕೂಡ ನೀವು ಇದ್ದರೂ ಕೂಡ ನೀವು ರಕ್ಷಣೆಯನ್ನು ಆಗಲಿಲ್ಲ ನಿಮ್ಮ ಜೀವನದಲ್ಲಿ. ನಿಮಗೆ ರಕ್ಷಣೆ ಬಹಳ ಮಹತ್ವ ಉಂಟು. ಈಗ ಈ ಸಮಯ ನಿಮ್ಮದು ಈಗ ಇದೆ. ಆ ಜೀವನವನ್ನು ಗ್ರಹಣ ಮಾಡಿಕೊಳ್ಳಿರಿ. ನಾನು ನಿಮಗೆ ಆ ರಕ್ಷಣೆಯಲ್ಲಿ ತರಬೇಕಂತ ನಾನು ಇಚ್ಛೆ ಮಾಡ್ತೇನೆ. ನೀವು ಗೌರ್ಮೆಂಟ್ ಜಾಬ್ ಆಗಿರಬಹುದು, ನೀವು ದೊಡ್ಡ ದೊಡ್ಡ ಅಧಿಕಾರಿ ಆಗಿರ್ಬೋದು, ನೀವು ಒಂದು ರಾಜ ಆಗಿರ್ಬೋದು, ನೀವು ಸ್ಕೂಲ್ ಲೀಡರ್, ಪ್ರಿನ್ಸಿಪಲ್, ಯಾವುದೋ ಕಡೆ ಲೋಕದಲ್ಲಿ ದೊಡ್ಡ ಸ್ಥಾನದಲ್ಲಿ ನೀವು ಆಫೀಸರ್ ಆಗಿರಬಹುದು, ಸೈನ್ಸ್ನಲ್ಲಿ ಬಹಳ ದೊಡ್ಡ ಮನುಷ್ಯ ಆಗಿರಬಹುದು. ಒಂದು ಮೆಟರ್ ಆಗ್ತದೆ ಈ ಲೋಕದಲ್ಲಿ. ನೀವು ಸತ್ಯ ಏನೆಂದರೆ, ನೀವು ಯೇಸು ಸ್ವಾಮಿಯನ್ನು ತಮ್ಮ ಜೀವನದಲ್ಲಿ ರಕ್ಷಣೆಯನ್ನು ಮಾಡಿಕೊಂಡಿದ್ದೀರಾ. ದೇವರು ನಿಮ್ಮ ನೌಕರಿ ಖತಮ್ ಆಗಬಹುದು. ನಿಮ್ಮ ನೌಕರಿಯಲ್ಲಿ, ನಿಮ್ಮ ಜಾಬ್ನಲ್ಲಿ ನೀವು ಒಂದು ದಿವಸ ಮಾಡಬೇಕು. ನೀವು ಒಂದು ದಿವಸ ನೌಕರಿ ಬಿಡಬೇಕ ಆಗಬಹುದು. ಅದರಿಂದ ಏನು ಫರಕ್ ಆಗೋದಿಲ್ಲ. ಇದು ದೇವರಲ್ಲಿ ನಿಮ್ಮ ರಿಶ್ತಾ ಹೇಗೆ ಉಂಟು? ದೇವರನ್ನು ನೀವು ತನ್ನ ಆತ್ಮದಲ್ಲಿ, ದೇವರನ್ನು ಯೇಸು ಸ್ವಾಮಿ ನೀವು ನಿಮ್ಮ ಜೀವನದಲ್ಲಿ ರಕ್ಷಣೆ ಆಗಿದ್ರೆ ನಿಮ್ಮ ರಕ್ಷಣೆ ಆಗಿದೆಯೇ? ಈ ವಚನಗಳು ನನ್ನಿಂದ ಹೇಳಿ, ಹೃದಯದಿಂದ, ಆತ್ಮದಿಂದ ಹೇಳಿ. ದೇವರು ನಿಮ್ಮನ್ನು ಕೇಳ್ತಾನೆ. ಈಗ ನೀವು ನಿಮ್ಮ ಪಾಪಗಳು ಈಗ ಹೊರಗೆ ಬರ್ತವೆ. ಯೇಸು ಕ್ರಿಸ್ತನು ನಿಮ್ಮ ಎಲ್ಲ ಪಾಪಗಳನ್ನು ತಗೊಂಡಿದ್ದಾನೆ. ನಿಮಗೆ ಗೊತ್ತಾಗ್ತದೆ ದೇವರ ಸ್ವಭಾವ.
ನೀವು ತಂದೆಯ ಪೈಚಾನದಲ್ಲಿ ಜಾಗೃತ ಆಗಿರಿ. ತಂದೆಯಾದ ದೇವರೇ, ನಾನು ವಿಶ್ವಾಸ ಮಾಡ್ತೇನೆ ಯೇಸುವಿನಲ್ಲಿ ನೀನು ಜೀವಿತ ದೇವರಾಗಿದ್ದಿ. ನಾನು ವಿಶ್ವಾಸ ಮಾಡ್ತೇನೆ ಯೇಸು ಸ್ವಾಮಿ ಕ್ರೂಜೆಯಲ್ಲಿ ಸತ್ತಿದ್ದಾನೆ. ನನ್ನ ಆತ್ಮವನ್ನು ಬಚಾಯಿಸಲಿಕ್ಕೆ ನಾನು ವಿಶ್ವಾಸ ಮಾಡ್ತೇನೆ. ದೇವರು ಸತ್ತವರುಗಳಿಂದ ಎಬ್ಬಿಸಿದ್ದಾನೆ. ಯೇಸು ಸ್ವಾಮಿ ಇವತ್ತು ಜೀವಂತವಾಗಿದ್ದಾರೆ. ನಾನು ಬಾಯಿಂದ ಘೋಷಣೆ ಮಾಡ್ತೇನೆ, ಯೇಸು ಸ್ವಾಮಿ ನನ್ನ ಜೀವನದ ಪ್ರಭು ಆಗಿದ್ದಾನೆ. ಇವತ್ತಿನ ದಿನದಲ್ಲೇ ನಾನು ಸ್ವೀಕಾರ ಮಾಡ್ತೇನೆ ವಿಶ್ವಾಸದಿಂದ. ಯೇಸುವಿನ ನಾಮದಲ್ಲಿ ಅನಂತ ಜೀವನ ಉಂಟು ನನ್ನ ಹೃದಯದಲ್ಲಿ. ತಂದೆಯಾದ ದೇವರನಿಗೆ ಸ್ತೋತ್ರ. ನನ್ನ ಆತ್ಮವನ್ನು ನೀನು ಬಚಾಯಿಸಲಿಕ್ಕೆ ಸ್ತೋತ್ರ. ನಾನು ದೇವರ ಸಂತಾನ ಆಗಿದ್ದೇನೆ. ತಂದೆಯಾದ ದೇವರ ಸ್ತೋತ್ರ. ಆಮೇನ್. ದೇವರಿಗೆ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಮಗೆ ದೇವರನ್ನು ನಾನು ಸ್ತೋತ್ರ ಹೇಳ್ತೇನೆ ನಿಮಗಾಗಿ. ನಮ್ಮ ಹತ್ರ ಒಂದು ಪುಸ್ತಕ ಉಂಟು ನಿಮಗೆ ಕೊಡಲಿಕ್ಕೆ. ಸಣ್ಣದು ಒಂದು ಪುಸ್ತಕ ಉಂಟು. ನೀವು ಹೊಸ ಜನ್ಮ ಆಗಿದ್ದ ಒಂದು ಪುಸ್ತಕ ಉಂಟು. ಆ ಪುಸ್ತಕದಲ್ಲಿ ನೀವು ಹೊಸ ಜನ್ಮ ಹೇಗೆ ಆಗಿದ್ರಿ, ಹೊಸ ಜನ್ಮದಲ್ಲಿ ಏನು ಎಷ್ಟು ಇಂಪಾರ್ಟೆಂಟ್ ಉಂಟು ಅದರಲ್ಲಿ ಪುಸ್ತಕದಲ್ಲಿ ಬರೆದಿದೆ. ಆ ಪುಸ್ತಕವನ್ನು ಡೌನ್ಲೋಡ್ ಮಾಡಿಕೊಳ್ಳಿರಿ. ನೀವು ನಮಗೆ ನಿಮ್ಮ ಅಡ್ರೆಸ್ಸನ್ನು ಕೊಡಿರಿ. ನಾವು ನಿಮ್ಮ ಅಡ್ರೆಸ್ನಲ್ಲಿ ಕಳಿಸುತ್ತೇವೆ.